ನಮಸ್ಕಾರ ಶ್ರೋತೃಗಳೇ, ನನ್ನ ಹೆಸರು ಡಾಕ್ಟರ್ ಪ್ರಭುರಾಜ್ ಗಿಣಿಮಾವ್, ಇಲ್ಫರ್ಡ್, ಲಂಡನ್ದಿಂದ ಮಾತನಾಡುತ್ತಿದ್ದೇನೆ. ಇಂದು ಬೋಲ್ಟನ್ ಹಿಂದೂ ಫೋರಮ್ದ ಭಾಗವಾದ ಕನ್ನಡ ಭಾಷೆಯ ಪ್ರಸಾರದ ಅಂಗವಾಗಿ ಸಂಗೀತದ ಬಗ್ಗೆ ಚರ್ಚೆಯನ್ನು ಇಟ್ಟುಕೊಂಡಿದ್ದೇವೆ. ಸಂಗೀತವು ನಮ್ಮೆಲ್ಲರ ಜೀವನದಲ್ಲಿ ನಾವು ಜನ್ಮ ತಾಳಿದ ಕೆಲವೇ ದಿನಗಳಲ್ಲಿ ನಮಗೆ ಅರಿವಿಲ್ಲದಂತೆ ನಮ್ಮ ಹೃದಯವನ್ನು ವ್ಯಾಪಿಸಿಕೊಂಡ ಮಹತ್ತರವಾದ ಸೌಖಿಕ ವಿದ್ಯೆ. ಈ ವಿದ್ಯೆ ಕೆಲವರನ್ನು ಪೂರ್ತಿಯಾಗಿ ತನ್ನ ಮಾಯೆಯಲ್ಲಿ ಅವಚಿಕೊಂಡು ಅವರ ಮುಖಾಂತರ ಉಳಿದ ಮಾನವ ಕುಲದ ಹೃದಯವನ್ನೇ ಕಂಪಿಸಿ ಆನಂದ ತುಂದಿಲರನ್ನಾಗಿ ಮಾಡುತ್ತದೆ. ಅಂಥ ವಿದ್ಯೆಯನ್ನು ಚಿಕ್ಕಂದಿನಿಂದ ಅವ್ಯಾಹತವಾಗಿ ಕರಗತ ಮಾಡಿಕೊಂಡು ಅದನ್ನು ಇನ್ನೂ ಪೋಷಿಸುತ್ತಿರುವವರಲ್ಲಿ ನಮ್ಮವರೇ ಆದ ಹುಬ್ಬಳ್ಳಿಯ ಶ್ರೀಮತಿ ಪ್ರಜ್ಞಾ ಮಲ್ಲಾಪುರ್ ಮಾವಿನ ಕುರ್ವೆ ಅವರು ನಮ್ಮೊಂದಿಗೆ ಪ್ರಕೃತ ಸಂದರ್ಭದಲ್ಲಿ ಇದ್ದಾರೆ. ಪ್ರಜ್ಞಾ ಅವರು 5 ವರ್ಷಗಳಿಂದ ಇಂಗ್ಲೆಂಡ್ ದೇಶದ ಮಿಲ್ಟನ್ ಕೀನ್ಸ್ ನಗರದಲ್ಲಿ ವಾಸವಾಗಿದ್ದಾರೆ. ಅವರು ಮೂಲತಃ ಗಣಕಶಾಸ್ತ್ರಜ್ಞರು. ಇಂಗ್ಲೆಂಡಿನಲ್ಲಿ ಸುಮಾರು ಸಂಗೀತ ಕಾರ್ಯಕ್ರಮಗಳಿಗೆ ತಾವು ಕರಗತ ಮಾಡಿಕೊಂಡ ವಿದ್ಯೆಯನ್ನು ಜನಸಮುದಾಯಕ್ಕೆ ಅರ್ಪಿಸಿದ್ದಾರೆ. ಬನ್ನಿ ಅವರೊಡನೆ ಸಂಗೀತದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವುದಲ್ಲದೆ ಅವರು ಪ್ರಸ್ತುತಪಡಿಸಿದ ಕೆಲ ಹಾಡುಗಳನ್ನು ಸವಿಯೋಣ. ಇಲ್ಲಿ ನಮ್ಮೊಂದಿಗೆ ಶ್ರೀಮತಿ ರಮಾರಾವ್ ಹಾಗೂ ಶ್ರೀಮತಿ ಶಾಂತಾ ಗಿಣಿಮಾವ್ ಕೂಡ ಇದ್ದಾರೆ. ಪ್ರಜ್ಞಾ ಅವರೊಂದಿಗೆ ಅವರು ಸಂಗೀತದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಲಿದ್ದಾರೆ. ಸಂಗೀತದ ಬಗ್ಗೆ ನಮ್ಮೆಲ್ಲರಿಗೆ ಹೆಚ್ಚಿನ ಜ್ಞಾನ ಒದಗೋದರಲ್ಲಿ ಸಂದೇಹವೇ ಇಲ್ಲ. ರಮಾ ಅವರು ಕಾರ್ಯಕ್ರಮವನ್ನು ಮುಂದುವರಿಸುವ ಮೊದಲು ಈಗೊಂದು ಹಾಡು ಕೇಳೋಣ. ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. 7 ದಿನವು ಸೇರಿ ಒಂದು ವಾರವಾಯಿತು, 7 ದಿನವು ಸೇರಿ ಒಂದು ವಾರವಾಯಿತು. 7 ತಾರೆ ಸಪ್ತ ಋಷಿಯ ಚಿಹ್ನೆಯಾಯಿತು. 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು.
ಆಸೆ ತಂದಿತು. ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಏಳು ಸ್ವರವು ಸೇರಿ ಸಂಗೀತವಾಯಿತು, ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ನಮಸ್ಕಾರ ಪ್ರಜ್ಞಾ ಅವರೇ. ನನಗೆ ನಿಮಗೆ ಸಂಗೀತದ ಬಗ್ಗೆ ಆಸಕ್ತಿ ಹೇಗ್ ಬಂತು, ಮತ್ತೆ ಅದರ ಬಗ್ಗೆ ನೀವು ಯಾವಾಗ ಶುರು ಮಾಡಿದ್ರಿ ಅಂತ ಹೇಳಕ್ಕೆ ಆಗತ್ತಾ? ನಮಸ್ಕಾರ ರಮ್ಮ ಅವ್ರೆ. ನಾನು ಚಿಕ್ಕವಳಿದ್ದಾಗಿಂದನೇ ಸಂಗೀತದಲ್ಲಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಹಸಿಗೂಸು ಇರುವಾಗ್ಲಿಂದಾನೆ ಅಂತ ಅನ್ಕೋಬಹುದು. ಯಾಕಂದ್ರೆ ರೈಟ್ ಫ್ರಮ್ ದ ಏಜ್ ಆಫ್ ಕಪಲ್ ಆಫ್ ಮಂತ್ಸ್, ನಾನ್ ಯಾವಾಗ ನಾಲ್ಕೈದು ತಿಂಗಳಿನ ಮಗು ಆಗಿದ್ದೆ ಅವಾಗ್ಲಿಂದಾನೆ ನಮ್ ತಂದೆಯವರು, ಹೂ ಇಸ್ ಆಲ್ಸೋ ಅ ಕಂಪೋಸರ್ ಅಂಡ್ ಅ ರೈಟರ್, ಅವರು ನನ್ಗೆ ಸ್ವತಃ ಲಾಲಿ ಹಾಡು ಬರೆದು ನನ್ಗೋಸ್ಕರ ಅಂತಾನೆ ಮಾಡಿರೋ ಲಾಲಿ ಹಾಡು ಹಾಡಿ ಜೋಗುಳ ತೂಗ್ಸಿ ಮಲ್ಗ್ಸೋವರೆಗೂ ನಾನ್ ಮಲ್ಗ್ತಾ ಇರ್ಲಿಲ್ವಂತೆ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಹರ್ಡ್ ಫ್ರಮ್ ಮೈ ಮದರ್. ಸೊ ಐ ಕ್ಯಾನ್ ಸೇ ದಟ್ ಐ ಹ್ಯಾವ್ ಗಾಟ್ ಇಟ್ ಇನ್ ಮೈ ಬ್ಲಡ್. ಸೊ ರಕ್ತದಲ್ಲೇ ಬಂದಿದೆ. ಸೊ ಅದನ್ನೇ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರೈಟ್ ಫ್ರಮ್ ದ ಏಜ್ ಆಫ್ 3 ನಾನ್ ಪ್ರಾಪರ್ಲಿ ಹಾಡಕ್ ಸ್ಟಾರ್ಟ್ ಮಾಡಿರೋದು. ಅಂಡ್ ದಟ್ಸ್ ದ ಏಜ್ ವೆನ್ ಐ ಸ್ಟಾರ್ಟೆಡ್ ಟು ಲರ್ನ್. ಓ, ಬಹಳ ಖುಷಿ ಆಯ್ತು ಇದನ್ನ ಕೇಳಿ. ಅಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಹಾಡ್ತಾ ಇದ್ರಿ ಅಂತಂದ್ರೆ ನಿಮ್ಮ ಈ ಅಚೀವ್ಮೆಂಟ್ ಇದೆಯಲ್ಲ ಈಗ, ಅದಕ್ಕೆ ಆಗ್ಲಿಂದೇ ಒಂದು ಹಾದಿ ಮಾಡ್ಕೊಂಡಿದ್ರಿ ಅನ್ಸುತ್ತೆ. ಡೆಫಿನೆಟ್ಲಿ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್. ಏನಂತಾರಲ್ಲ, ಮನೆ ಮೊದಲ ಪಾಠಶಾಲೆ, ಪೇರೆಂಟ್ಸ್ ತಂದೆ ತಾಯಿಯೇ ಮೊದಲ ಗುರು. ಖಂಡಿತ ಇದು ನಿಮ್ಮ ವಿಷಯದಲ್ಲಿ ಬಹಳ ಪ್ರೂವ್ ಆಗಿದೆ ಅನ್ಕೋತೀನಿ. ನೀವು ಮ್ಯೂಸಿಕ್ ನ ಯಾರು ನಿಮ್ಗೆ ಮೊದಲನೇ ಗುರು ಆಗಿ, ಅಂದ್ರೆ ಮನೆಯಿಂದ ಹೊರಗಡೆ ಯಾವ ಮೊದಲನೇ ಗುರು ಆಗಿದ್ದಾರೆ? ನಾನು ಮೊದಲನೇದಾಗಿ ಕಲ್ತಿರೋದಂದ್ರೆ ವಿದುಷಿ ಶ್ರೀಮತಿ ವಿನತಾ ಹಳದಿಪುರ್ ಅವ್ರ ಹತ್ರ. ಅವರು ನನ್ನನ್ನ ನೋಡಿದ್ದು ಒಂದು ಮ್ಯೂಸಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಹಾಡ್ಬೇಕಾದ್ರೆ ಒಂದು ಇವೆಂಟ್ ನಲ್ಲಿ, ಸೋಷಿಯಲ್ ಇವೆಂಟ್ ನಲ್ಲಿ. ಅವಾಗ ಐ ಥಿಂಕ್ ಐ ವಾಸ್ 3.5 ವರ್ಷದ ಮಗು ಆಗಿದ್ದೇನೋ ಏನೋ. ಅವಾಗ ನಾನ್ ಮೊದಲನೇ ಹಾಡಿರೋ ಹಾಡು ಅವರಿಗೆ ಕೇಳಿ ಅವ್ರು ತುಂಬಾ ಇಂಪ್ರೆಸ್ ಆಗಿದ್ರು. ಸೊ ಅವರು ಡೈರೆಕ್ಟ್ ಆಗಿ ನನ್ನ ಹತ್ರ ಬಂದ್ ಕೇಳಿದ್ರು, ಪುಟ್ಟ ನೀ ನನ್ನ ಹತ್ರ ಕಲಿತೀಯ ಅಂತ. ಸೊ ಆ ಏಜ್ ನಿಂದಾನೆ ನಾನು ಹಾಡ್ಲಿಕ್ಕೆ ಚಾಲು ಮಾಡಿದ್ದು. ಅಂಡ್ ಐ ಆಮ್ ಸ್ಟಿಲ್ ಕಂಟಿನ್ಯೂಯಿಂಗ್ ಇಟ್ ನೌ. ಪ್ರಜ್ಞಾ ಅವರೇ, ನೀವು ಯಾವಾಗಾದ್ರೂ ಪಬ್ಲಿಕ್ ನಾಗ ಪರ್ಫಾರ್ಮ್ ಮಾಡಿದರಾ? ಮತ್ ಯಾ ಏಜಿಗೆ ಮಾಡಿದಿರಿ? ಎಷ್ಟ್ ದೊಡ್ಡವ್ರಿದ್ರಿ ನೀವು? ನಾನು ಫಸ್ಟ್ ಆಗಿ ಪರ್ಫಾರ್ಮ್ ಮಾಡಿರೋದು ಆಸ್ ಐ ಸೆಡ್ ಅರ್ಲಿಯರ್ 3.5 ವರ್ಷದವಳಿದ್ದಾಗ. ಅದು ಒಂದ್ ಪಬ್ಲಿಕ್ ಪ್ಲಾಟ್ಫಾರ್ಮೇ ಆಗಿತ್ತು. ನಮ್ಮ ಮಠದ ಶ್ರೀ ಗುರುಗಳಾಗಿರುವಂತದ್ದು ಅಂತ ಸದ್ಯೋಜಾತ್ ಶಂಕರಾಶ್ರಮ್ ಸ್ವಾಮೀಜಿ ಅವರು ಹುಬ್ಳಿಗೆ, ನಮ್ಮೂರು, ನಾನು ಹುಬ್ಳಿ ಅವಳು. ಸೊ ನಮ್ಮೂರಿಗೆ ಪ್ರತಿ ವರ್ಷ ಶಿವರಾತ್ರಿ ಆಚರಿಸೋಕೆ ಬರ್ತಾ ಇದ್ರು. ಸೊ ಅವಾಗ ನಮ್ ಸಮಾಜದ ಸಾವಿರಾರು ಭಕ್ತರು ಎಲ್ಲರೂ ಸೇರ್ಕೊಳ್ತಾ ಇದ್ರು ಆ ಟೈಮ್ ನಲ್ಲಿ. ಅವಾಗ ಎಲ್ಲರೂ ಸ್ವಾಮಿಗಳ ಎದುರುಗಡೆ ಕೂತ್ಕೊಂಡು ಹಾಡೋದು, ಭಜನೆ ಮಾಡೋದು, ಪರ್ಫಾರ್ಮ್ ಮಾಡೋದು. ಈವನ್ ಕ್ಲಾಸಿಕಲ್ ಆರ್ಟಿಸ್ಟ್ ಫ್ರಮ್ ಆಲ್ ಓವರ್ ಅಕ್ರಾಸ್ ದ ಕಂಟ್ರಿ ಅಂಡ್ ಆಲ್ ಅಕ್ರಾಸ್ ಇಂಡಿಯಾ ಬರ್ತಾ ಇದ್ರು, ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ರು. ಆ ವೇಳೆಗೆ ನನ್ನಲ್ಲಿರೋ ಟ್ಯಾಲೆಂಟ್ ಅನ್ನ ನೋಡ್ಕೊಂಡು ಒಬ್ರು ನನ್ನನ್ನ ಹಾಡಕ್ಕೆ ಪ್ರೋತ್ಸಾಹನೆ ಕೊಟ್ರು. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಗ್ಯಾದರ್ಡ್ ಆಲ್ ಮೈ ಕರೇಜ್ and sat in front of the camera and also in front of the mic, and that was my first public appearance and my performance. So adana keli swamiji avrige tumba khushi agittu. And ade event nalli nange nanna ಮೊದಲನೇ ಗುರು ಆಗಿದ್ದ ಶ್ರೀಮತಿ ವಿನುತಾ ಹಳದಿಪುರ್ ಅವರು ಸಿಕ್ಕಿದ್ದು. ಇದು ನಿಜವಾಗ್ಲೂ ಅಸಮಂಜಸ ಅಂತಾರಲ್ಲ ಕನ್ನಡದಲ್ಲಿ, ಹಂಗೆ 3.5 ವರ್ಷದ ಒಂದು ಸಣ್ಣ ಬಾಲಕಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದನ್ನ ನಾನು ನೋಡೇ ಇಲ್ಲ ಅನ್ಕೋತೀನಿ, ಅಷ್ಟು ಚಿಕ್ಕ ಮಕ್ಕಳು ಮಾಡಿರೋದನ್ನ. ಐ ಶುಡ್ ಸೇ ಹ್ಯಾಟ್ಸ್ ಆಫ್ ಯು ಟು ಯು. ಪ್ರಜ್ಞಾ ಹಾಡಿದ್ದು ಒಂದು ಜಾನಪದ ಗೀತೆಯನ್ನು ಕೇಳೋಣ ಬನ್ನಿ. ಕೊಡಗನ
ಎಷ್ಟು ಗಂಟೆಗಳ ಕಾಲ ಅಭ್ಯಾಸ ಮಾಡ್ತೀರಾ? ಮೊದ್ಲೆಷ್ಟು ಮಾಡ್ತಿದ್ರಿ, ಈಗ ಎಷ್ಟು ಮಾಡಕ್ ಸಾಧ್ಯ ಆಗ್ತಾ ಇದೆ? ಮೊದಲನೇದಾಗಿ ರಿಯಾಜ್ ಮಾಡೋದು ಅಂದ್ರೆ, ರಿಯಾಜ್ ಅಂದ್ರೆ ಇಟ್ ಈಸ್ ಸಮಥಿಂಗ್ ನಾವು ಎವ್ರಿ ಡೇ ಮಾಡ್ಬೇಕು, ಪ್ರತಿ ದಿನ ಮಾಡ್ಬೇಕು. ಮುಂಚೆ ಹೇಗಿತ್ತು, ಐ ವಾಸ್ ಜಸ್ಟ್ ಅ ಲರ್ನರ್. ಸೊ ಅಟ್ ದಟ್ ಟೈಮ್ ಹಾಫ್ ಅನ್ ಅವರ್ ಅಥವಾ 1 ಗಂಟೆ, ದಿನಕ್ಕೆ 1 ಗಂಟೆ ಕೂತ್ಕೊಂಡ್ರು ಸಾಕಾಗಿರ್ತಿತ್ತು. ಬಟ್ ಸಿನ್ಸ್ ಐ ಹ್ಯಾವ್ ಸ್ಟಾರ್ಟೆಡ್ ಗಿವಿಂಗ್ ಸ್ಟೇಜ್ ಅಪಿಯರೆನ್ಸಸ್, ಸ್ಟೇಜ್ ಪರ್ಫಾರ್ಮೆನ್ಸಸ್, ಸೊ ನಾನು ನನ್ನ ಪ್ರತಿಭೆಯನ್ನು ಹೆಚ್ಚಾಗಿ ಪಾಲಿಶ್ ಮಾಡೋ ಅವಶ್ಯಕತೆ ಇದೆ. ಸೊ ದಟ್ ಪಾಲಿಶ್ ಕಮ್ಸ್ ಓನ್ಲಿ ಥ್ರೂ ರಿಯಾಜ್. ಸೊ ಅಂಡ್ ದಟ್ ರಿಯಾಜ್, ಅದ್ರ ಅವಧಿ ಕೂಡ ಹೆಚ್ಚಿಂದ ಹೆಚ್ಚಾಗಿ ಹೋಗ್ತಾನೆ ಇರತ್ತೆ. ಸೊ ಒನ್ಸ್ ಯು ಸ್ಟಾರ್ಟ್ ಗ್ರೋಯಿಂಗ್ right from the beginning till you reach your destination, there's no destination in music. You are just a traveler, so there's no destination, there's no end to learning. So once you start traveling, so every time ನೀವ್ ಏನೇನ್ ಕಲಿತಾ ಹೋಗ್ತಿರೋ ಪ್ರತಿ ಸ್ಟೇಜ್ ಅಲ್ಲಿ ಅದನ್ನ ಅಭ್ಯಾಸ ಮಾಡ್ಕೊಳಕ್ಕೆ ಅಥವಾ ಅದನ್ನ ಪಾಲಿಶ್ ಮಾಡ್ಕೊಳಕ್ಕೆ ಟೈಮ್ ಕೂಡ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. So right from the beginning I started with half an hour to 45 minutes. ಈಗ ನನ್ಗೆ ಪ್ರತಿದಿನ 1 ಗಂಟೆಯಿಂದ 1.5 ಗಂಟೆಯಿಂದ 2 ಗಂಟೆವರೆಗೂ ಆಗುತ್ತೆ ರಿಯಾಜ್ ಮಾಡಕ್ಕೆ. ಅಷ್ಟು ಟೈಮ್ ತಗೊಳ್ತೀನಿ ನಾನು. ಅಂಡ್ ಈವನ್ ಇನ್ ದ ವೀಕೆಂಡ್ಸ್, ಬಿಕಾಸ್ ಐ ಸ್ಟಿಲ್ ಈವನ್ ಲರ್ನ್ ನಾವ್, ಸೊ ವೀಕೆಂಡ್ಸ್ ನಲ್ಲಿ ಅಲಾಂಗ್ ವಿತ್ ದ ರಿಯಾಜ್ 1 ಗಂಟೆ ನಂದು ಕಲಿಯೋದ್ರಲ್ಲೂ ಹೋಗುತ್ತೆ. ಸೊ ದಟ್ ಕಮ್ಸ್ ಟು 3 to 4 hours in the weekends. ಸೊ ಹಂಗಾಗಿ ಅಂಡ್ ದಟ್ ಮಚ್ ಅಮೌಂಟ್ ಆಫ್ ಟೈಮ್ ಐ ಸ್ಟಿಲ್ ಫೀಲ್ ಇಟ್ಸ್ ವೆರಿ ಲೆಸ್. ಅದಿನ್ನೂ ಕಡಿಮೆ ಅಂತಾನೆ ನನ್ಗೆ ಅನ್ಸತ್ತೆ. ನಾವೆಲ್ಲ ಇಲ್ಲಿದೀವಿ, ನಮ್ ಮನೆ ಎಲ್ಲ ಅಂದ್ರೆ ಮನೆ, ಸಂಸಾರ, ಕೆಲ್ಸ ಎಲ್ಲ ನೋಡ್ಕೊಂಡು ನಾವು ಎಷ್ಟು ಟೈಮ್ ಕೊಡಕ್ಕಾಗತ್ತೋ ಅಷ್ಟು ಕೊಡ್ಲೇಬೇಕು. ಅಂಡ್ ಈವನ್ ಇಫ್ ಐ ಆಮ್ ಗಿವಿಂಗ್ ದಿಸ್ ಮಚ್ ಆಫ್ ಟೈಮ್, ಐ ಸ್ಟಿಲ್ ಫೀಲ್ ಇಟ್ ಈಸ್ ವೆರಿ ವೆರಿ ಲೆಸ್. ಅಲ್ಲ, ಇಷ್ಟ ಮ್ಯೂಸಿಕ್ ಬಗ್ಗೆ ನೀವು ಹೇಳಿದ್ರಿ, ನಮ್ಗ ಅದ್ರದ್ದು ತಾಳ ಇದೆಲ್ಲ ಏನೂ ಗೊತ್ತಿಲ್ಲ ಮ್ಯೂಸಿಕ್ ಬಗ್ಗೆ. ಇಷ್ಟೇ ಕೇಳ್ತೇವೆ ಅಷ್ಟೇ, ಚೆನ್ನಾಗಿದ್ದಿದ್ದು ಮ್ಯೂಸಿಕ್ ಕೇಳ್ತೇವಿ. ನೀವು ಏನ್ ಹೇಳ್ತೀರಾ ರಾಗ ಮತ್ ತಾಳ ಮತ್ ಭಾವ್ಯ ಬಗ್ಗೆ ಏನ್ ಹೇಳ್ತೀರಾ ನೀವು ಮ್ಯೂಸಿಕ್ ನಾಗ? ಮ್ಯೂಸಿಕ್ ಅಂದ್ರೆ ಇಟ್ ಈಸ್ ಮೇಡ್ ಆಫ್ 7 notes, ಸ ರೇ ಗ ಮ ಪ ಧ ನಿ ಸ. ಸೊ ಆ ಕಾಂಬಿನೇಷನ್ ಅನ್ನ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಹಾಡೋದ್ರಿಂದ ಬೇರೆ ಬೇರೆ ರಾಗಗಳು ಹುಟ್ಟುತ್ತವೆ. ಈಗ ಸರೆಗಮ ಪದನಿಸ ಮದಲ್ಲಿ 2 ಪ್ರಕಾರ ಇದೆ, ಶುದ್ಧ ಮಧ್ಯಂ, ತೀವ್ರ ಮಧ್ಯಂ. ಇದೆಲ್ಲ ಫಾರ್ ಅ ಬೇಸಿಕ್ ಮ್ಯಾನ್ ಇಟ್ಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್, ರಾಗ ಅಂದ್ರೆ ಏನು? ಈ ಸ್ವರಗಳು ಅಳವಡಿಸ್ಕೊಂಡಿರುವಂತ ಒಂದು ಸರ್ಕಲ್ ಅನ್ನ ರಾಗ ಅಂತೀವಿ. ಒಂದು ರಾಗ ಒಂದು ಭಾವವನ್ನ ತರತ್ತೆ, ಆ ಭಾವವನ್ನ ಒಂದು ಲಯದಲ್ಲಿ, ಒಂದು ತಾಳದಲ್ಲಿ ಹಿಡ್ಕೊಂಡು ಹಾಡೋದು, ಅದೇ ಒಂದು ಪದ. ಆ ಪದದಲ್ಲಿ ಒಂದು ರಾಗ ಕೂಡ ಇರುತ್ತೆ. ಆ ರಾಗವನ್ನು ಹಾಡಕ್ಕೆ, ಆ ಪದವನ್ನು ಹಾಡಕ್ಕೆ ಒಂದು ರಾಗ ಕೂಡ ಇರುತ್ತೆ, ಒಂದು ತಾಳ ಕೂಡ ಇರುತ್ತೆ, ಒಂದು ಲಯ ಕೂಡ ಇರುತ್ತೆ. ಆದ್ರೆ ಇದ್ ಅಷ್ಟೇ ಇದ್ರೆ ಸಾಕಾಗಲ್ಲ. ಇಟ್ ವುಡಂಟ್ ಕನೆಕ್ಟ್ ಟು ದ ಆಡಿಯನ್ಸ್, ಟು ದ ಪೀಪಲ್ ಹೂ ಆರ್ ಲಿಸ್ನಿಂಗ್. ಭಾವ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಭಾವ ಇಲ್ದಿದ್ರೆ ಅದು ಬರೀ ಒಂದು ಪದ. ಬಟ್ ಯಾವಾಗ ಅದ್ರಲ್ಲಿ ಭಾವ ಬರುತ್ತೆ, ಇಟ್ಸ್ ಅ ಪರ್ಫಾರ್ಮೆನ್ಸ್. ಯು ವಿತ್ ಅ ಸಾಂಗ್, ವಿತ್ ಅ ಪದ, ನೀವು ಬರೀ ಜನರ ಮೈಂಡಿಗೆ ಕನೆಕ್ಟ್ ಆಗ್ತೀರಾ. ಇಟ್ ಜಸ್ಟ್ ಗೋಸ್ ಫ್ರಮ್ ಯೋರ್ ಥ್ರೋಟ್ ಟು ದ ಇಯರ್ಸ್. ಬಟ್ ವೆನ್ ಯು ಪುಟ್ ಯೋರ್ ಭಾವ ಇನ್ ಟು ಇಟ್, ಅದು ನಿಮ್ಮ ಮನಸ್ಸಿಂದ ಅವರ ಮನಸ್ಸಿಗೆ, ನಿಮ್ಮ ಹೃದಯದಿಂದ, ನಿಮ್ಮ ಕಂಠದಿಂದ ಅವರ ಮನಸ್ಸಿಗೆ ತಲುಪತ್ತೆ. ಸೊ ಭಾವ ಈಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಸೊ ಯಾವ ಹಾಡನ್ನ ನೀವು ಕೇಳ್ತೀರಾ, ಆ ಹಾಡ ಕೇಳಿ ನಿಮ್ಗೆ ಏನಾದ್ರೂ ಮೆಮರೀಸ್ ನೀವು ರಿಲೀವ್ ಮಾಡ್ತೀರಿ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದ್ ಹಾಡ್ ಕೇಳಿದ್ಮೇಲೆ ನಿಮ್ಗೆ ನಿಮ್ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ರಿಫ್ರೆಶ್ ಆಗತ್ತೆ ಮನ್ಸಲ್ಲಿ. ಸೊ ದಟ್ ಈಸ್ ವಾಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್, ಯು ಆರ್ ಮಿಸ್ಸಿಂಗ್, ಅಂಡ್ ಯು ಆರ್ ರಿಮಿನಿಸಿಂಗ್ ದೋಸ್ ಥಿಂಗ್ಸ್. ಸೊ ದಟ್ ಈಸ್ ದ ಪಾಯಿಂಟ್ ವೆನ್ ಯು ಆರ್ ಕನೆಕ್ಟಿಂಗ್ ಟು ದ ಸಾಂಗ್. ದಟ್ ಮೀನ್ಸ್ ಆ ಹಾಡಲ್ಲಿ ಭಾವ ಉಂಟು, ಆ ಭಾವ ನಿಮ್ಮ ಹತ್ರ ತಲುಪಿದೆ. ಆ ಭಾವ ತಲುಪಿರೋದ್ರಿಂದಾನೇ ನಿಮ್ಗೆ ನಿಮ್ಮ ಸ್ಮೃತಿಗಳು ನೆನಪಾಗ್ತಿವೆ. ಅದರ್ವೈಸ್ ಯು ವುಡಂಟ್ ಹ್ಯಾವ್ ಥಾಟ್ ಅಬೌಟ್ ಆಲ್ ದೋಸ್ ಫಾರ್ಗಾಟನ್ ಮೆಮರೀಸ್, isn't it? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಜ್ಞಾ ಅವರೇ. ಏನಂತಾರ, ಸಂಬಂಧಗಳು, ರಾಗ ತಾಳ ಭಾವಗಳ ಸಂಬಂಧನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಅಂದ್ರೆ ನೀವು ತಿಳ್ಕೊಂಡಷ್ಟು ಡೀಪ್ ಆಗಿ ನಮ್ಗೆ ಗೊತ್ತಿಲ್ಲ ಅಂದ್ರು ನಮ್ಗ್ ಅರ್ಥ ಆಗೋಂಗ್ ಹೇಳಿದ್ರಲ್ಲ. ದಟ್ ಶೋಸ್ ವೆರಿ ಗುಡ್ ದಟ್ ನಿಮ್ ಹಾಡನ್ನ ನಮ್ ತನಕ ಮುಟ್ಸೋದಿಕ್ಕೆ ನೀವೆಷ್ಟು ಪ್ರಯತ್ನ, ಅಭ್ಯಾಸ ಮಾಡಿ ಈ ಲೆವೆಲ್ ಹೇಳ್ತೀರಾ ಅನ್ನೋದು ಎತ್ ಕಾಣ್ತಾ ಇದೆ. ನನ್ ಮುಂದಿನ ಪ್ರಶ್ನೆ, ನಿಮ್ಗೆ ಕ್ಲಾಸಿಕಲ್
ಮತ್ತೆ ಜನಪದ ಹಾಗೂ ಲೈಟ್ ಮ್ಯೂಸಿಕ್ ಅಂತಾರಲ್ಲ, ಅಂದ್ರೆ ಭಾವಗೀತೆ, ಬೇರೆ 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 ಫಾರ್ಮ್ ಆಫ್ ಮ್ಯೂಸಿಕ್ ಇದೆಯಲ್ಲ, ಅದ್ರಲ್ಲಿ ಡಿಫ್ರೆನ್ಸಸ್ ಏನು ನಿಮ್ ಪ್ರಕಾರವಾಗಿ? ನೀವ್ ಯಾವ್ದಾದ್ರಲ್ಲಿ ಪ್ರಯತ್ನ ಮಾಡಿದೀರಾ? ಯಾವ್ದಾವ್ದು ಹಾಡ್ತೀರಾ? ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಇಟ್ ಇಸ್ ಕೈಂಡ್ ಆಫ್ ಚೌಕಟ್ಟು ಅಂತ ಹೇಳ್ಬೋದು. ಆ ಚೌಕಟ್ಟಿನಲ್ಲಿ ಏನ್ ಜ್ಞಾನ ಇದೆಯೋ ಆ ಜ್ಞಾನವನ್ನ ಯುಟಿಲೈಸ್ ಮಾಡ್ಕೊಂಡು ಜನಪದ, ಭಾವ, ಭಕ್ತಿಗೀತೆ, ಫಿಲ್ಮ್ ಸಾಂಗ್ಸ್ ಇವೆಲ್ಲ ಒರಿಜಿನೇಟ್ ಆಗಿವೆ. ಸೊ ಆ ಚೌಕಟ್ಟಲ್ಲಿ ಏನ್ ಬರುತ್ತೆ? ಸ್ವರಗಳು ಬರುತ್ತೆ, ರಾಗಗಳು ಬರುತ್ತವೆ, ತಾಳ ಬರುತ್ತೆ, ಲಯ ಬರುತ್ತೆ. ಈಗ ಈಗ ನೀವು ನನ್ನನ್ನ ಕೇಳ್ಬೋದು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಆಲ್ ದಿ ಅದರ್ ಸಬ್ ಫಾರ್ಮ್ಸ್ ಆಫ್ ಇಟ್? ಕ್ಲಾಸಿಕಲ್ ಅಂದ್ರೆ ಇಟ್ ಇಸ್, ಆಸ್ ಐ ಸೆಡ್, ಅದು ಒಂದು ಬೌಂಡ್ರಿ, ಚೌಕಟ್ಟು. ಆ ಚೌಕಟ್ಟಲ್ಲಿ ಇತ್ಕೊಂಡೆ ನೀವು ಹಾಡ್ಬೇಕು. ಇಟ್ ವೆನ್ ಯು ಸಿಂಗ್ ಸಮಥಿಂಗ್ ಬೀಯಿಂಗ್ ಇನ್ ದಟ್ ಬೌಂಡ್ರಿ, ಇಟ್ ಇಸ್ ಕಾಲ್ಡ್ ಎಸ್ ಕ್ಲಾಸಿಕಲ್ ಮ್ಯೂಸಿಕ್. ಫಾರ್ ಎಕ್ಸಾಂಪಲ್, ಯಮನ ರಾಗದಲ್ಲಿ ಮ ತೀವ್ರವಾಗಿದೆ, ನೀರೇ ಗ ಮ, ಇದು ತೀವ್ರ ಮಧ್ಯಮ. ಅದೇ ಮಧ್ಯಮ ನಿಮ್ಗೆ ಬೇರೆ ರಾಗದಲ್ಲಿ ಬಂದೇ ಬರುತ್ತೆ ಅಂತ ಇಲ್ಲ. ನೀರೇ ಗ ಮ ಧ ನೀ ಸಾ, ಇದು ಯಮನ ರಾಗ. ಇದನ್ನ ಯಮನ ರಾಗನಂತಾನೆ ಕರೆಯೋದು, ಯಾಕಂದ್ರೆ ಇದರಲ್ಲಿ ತೀವ್ರಮ ಇರುತ್ತೆ. ಅಂಡ್ ದ ವೇ ಯು ಸಿಂಗ್, ದ ಪ್ಯಾಟರ್ನ್, ದಟ್ ಪ್ಯಾಟರ್ನ್ ಇಸ್ ಯಮನ. ಈಗ ನನ್ನ ಹೆಸರು ಪ್ರಜ್ಞಾ. ಸೊ ಎನಿಬಡಿ ಹೂ ಸೀಸ್ ಮೀ knows that I am Prajna. So likewise it is an identity of a raga. ಹಾಗೆ ಆ ಶುದ್ಧ ಮಧ್ಯಮ ಅಥವಾ ಆ ತೀವ್ರ ಮಧ್ಯಮ ಅಥವಾ ಬೇರೆ ಯಾವುದೇ ಸ್ವರ ಬೇರೆ ರಾಗದಲ್ಲೂ ಬರ್ಬೋದು, ಬಟ್ the way to sing it would be different because that is a different raga, that is not yaman. So yaman is something different and different raga. For example, bhoop, it is different. So ಎರಡು ಸೇಮ್ ಆಗಲ್ಲ. ಸೊ ಆ ಪದ್ಧತಿಯಲ್ಲೇ ಆ ರಾಗವನ್ನು ಹಾಡ್ಬೇಕು. ಸೊ ಅದಕ್ಕೆ ಕ್ಲಾಸಿಕಲ್ ಫಾರ್ಮ್ ಇಸ್ ಅ ಡಿಫಿಕಲ್ಟ್ ಫಾರ್ಮ್ ಬಿಕಾಸ್ ಇಟ್ ಹ್ಯಾಸ್ ಸಮ್ ರಿಸ್ಟ್ರಿಕ್ಷನ್ಸ್. ಆ ರಿಸ್ಟ್ರಿಕ್ಷನ್ಸ್ ಅಲ್ಲೇ ಇತ್ಕೊಂಡು ಹಾಡ್ಬೇಕು. ಸೊ ಅದನ್ನ ಆಸ್ ಅ ಬೇಸ್, ಆಸ್ ಅ ಫೌಂಡೇಶನ್, ಬೇರೆ ಫಾರ್ಮ್ಸ್ ಗಳು ಹೇಗೆ ಒರಿಜಿನೇಟ್ ಆದ್ವು? ಈಗ ಯಮನ್ ರಾಗದಲ್ಲಿ ಬಹಳಷ್ಟು ಭಾವಗೀತೆಗಳು, ಭಕ್ತಿಗೀತೆಗಳು ಇವೆ. ಈಗ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಸೇ ಭಾವಗೀತೆ ಯಾವ ಮೋಹನ ಮುರಳಿ ಕರೆಯಿತು, ಇದನ್ನ ನೀವು ತಗೊಂಡ್ರೆ ಇಟ್ ಈಸ್ ಇನ್ ರಾಗ್ ಯಮನ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತು ನಿನ್ನ ಕಣ್ಣಿನ ಮಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಇದ್ರಲ್ಲಿ ತೀವ್ರಮ ನಾನ್ ಹೇಳಿರೋದು ಅದ್ರ ಎಕ್ಸಿಸ್ಟೆನ್ಸ್ ಕಾಣುತ್ತೆ. ಸೊ ದಟ್ಸ್ ವೈ ವಿ ಕ್ಯಾನ್ ರಿಲೇಟ್ ದಟ್ ಸಾಂಗ್ ಟು ರಾಗ್ ಯಮನ್. ಸೊ ಇಟ್ ಇಸ್ ಸಂಗ್ ಇನ್ ಓನ್ಲಿ ಇನ್ ದಟ್ ವೇ, ವಿ ಕೆನಾಟ್ ಸಿಂಗ್ ಇಟ್ ಇನ್ ಎನಿ ಅದರ್ ವೇ. ಸೊ ಹೀಗೆ ಆ ಕ್ಲಾಸಿಕಲ್ ಫಾರ್ಮ್ಯಾಟಿನ ಬೌಂಡ್ರಿಯಿಂದ ನಾವು ರಾಗ ಯಮನ್ನ ಪಿಕ್ ಮಾಡ್ಕೊಂಡು ಭಾವಗೀತೆಯನ್ನ ಫಾರ್ಮ್ ಮಾಡಿದೀವಿ. ಸೊ ಐ ಕ್ಯಾನ್ ಸೇ ದಟ್ ಕ್ಲಾಸಿಕಲ್ ಮ್ಯೂಸಿಕ್ is the core, is the basic, is the foundation, is the mother to all the other forms of music. So ಅದನ್ನ ಬೇಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ರಾಗದಲ್ಲಿ ಭಕ್ತಿಗೀತೆಗಳು, ಭಾವಗೀತೆಗಳು, ಬೇರೆ ಬೇರೆ ತಾಳದಲ್ಲಿ, ಲಯದಲ್ಲಿ, ವಿತ್ ಡಿಫ್ರೆಂಟ್ ಭಾವಾಸ್ ಎಲ್ಲ ಒರಿಜಿನೇಟ್ ಆಗಿವೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಏನಂತಾರ, ನೀವ್ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ ಅದು. ಅದು ಅಂದ್ರೆ ಫಿಲಿಮ್ ಅಲ್ಲೇ ಬೇರೆ ರಾಗದಲ್ಲಿದೆ, ಮತ್ತೆ ಭಾವಗೀತೆನಲ್ಲೇ ಬೇರೆ ರಾಗದಲ್ಲಿದೆ. ಇಟ್ಸ್ ಎ ಗುಡ್ ಎಕ್ಸಾಂಪಲ್ ಆಸ್ ವೆಲ್. ಮುಂದಿನ ಪ್ರಶ್ನೆ, ಒಂದು ಸಿಂಗರ್ಗೆ ಆಡಿಯನ್ಸ್ ನಲ್ಲಿ ನೀವು ಏನನ್ನ ಕನ್ವೆ ಮಾಡ್ತಿರ್ತೀರಾ? ಅಂದ್ರೆ ನೀವು ಒಂದು ಹಾಡ್ ಹೇಳ್ಬೇಕಾದ್ರೆ ನೀವೇನೋ ಒಂದು ಕನ್ವೆ ಮಾಡೋದಿರುತ್ತೆ. ಅಂದ್ರೆ ನಿಮ್ಮ ಮೂಡ್ಸ್ ಆಫ್ ಯುವರ್ ಸಾಂಗ್ಸ್, ಅದನ್ನ ಹೇಗ್ ಮಾಡ್ತೀರಾ ನೀವು? ಅಥವಾ ಯಾವ ರೂಪದಲ್ಲಿ ಮಾಡ್ತೀರಾ? ನಿಮ್ಮ ಟ್ಯಾಕ್ಟಿಕ್ಸ್ ಏನು? ಸೊ ಹಿಯರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಇಸ್ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಈ ಭಾವಗೀತೆ. I have heard a lot of people singing this song and
ಸ್ವಲ್ಪ ಜನ ಹಾಡ್ತಾರೆ, ಅದ್ರಲ್ಲಿ ಭಾವ ಇರತ್ತೆ, ಅಂಡ್ ಸ್ವಲ್ಪ ಜನ ಹಾಡ್ತಾರೆ ಅದ್ರಲ್ಲಿ ಭಾವ ಇರಲ್ಲ. ಪ್ರಾಧಾನ್ಯತೆ ಬರೀ ರಾಗಕ್ಕೆ ತಾಳಕ್ಕೆ ಕೊಟ್ಟಿರ್ತಾರೆ. ಎಲ್ಲಿ ಅವ್ರ ರಾಗ ತಪ್ಪತ್ತು ಅನ್ನೋ ಭಯದಿಂದ ಆ ಭಾವವನ್ನೇ ತರೋದನ್ನ ಮರ್ತ್ ಬಿಡ್ತಾರೆ. ಹಂಗಾಗಿ ಇದ್ರಿಗೆ ಯಾವ ಆಡಿಯನ್ಸ್ ಕೂತಿರತ್ತೋ ಅದಕ್ಕೆ ಅದು ಕನ್ವೆ ಆಗೋದೇ ಇಲ್ಲ. ಸೊ ಒನ್ ಥಿಂಗ್ ದಟ್ ಈಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ವೆನ್ ಯು ಸಿಂಗ್ ಈಸ್ ಬ್ರಿಂಗಿಂಗ್ ದ ಆಕ್ಚುಯಲ್ ಭಾವ ಇನ್ ದ ಸಾಂಗ್. ಆಸ್ ಐ ಸೆಡ್, ಭಾವ ಇಲ್ದಿದ್ರೆ ಏನೂ ಇಲ್ಲ. ಭಾವ ಇಲ್ದಿದ್ರೆ ಸಾಂಗ್ ಬರೀ ಸಾಂಗ್ಗೆ. ವೆನ್ ಯು ಬ್ರಿಂಗ್ ಯೋರ್ ಭಾವ ಇನ್ ಟು ಅ ಸಾಂಗ್, ಇಟ್ ಬಿಕಮ್ಸ್ ಅ ಪ್ರೆಸೆಂಟೇಶನ್, ಅಂಡ್ ಪ್ರೆಸೆಂಟೇಶನ್ ಆಡಿಯನ್ಸ್ ರೀಚ್ ಆಗೋದು. ಇದ್ರ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಇದು ಸಾಂಗ್ ಅಮ್ಮ ನಿನ್ನ ಎದೆಯಾಳದಲ್ಲಿ. ಐಲ್ ಸಿಂಗ್ ಇಟ್ ಇನ್ 2 ways, one with bhava and one without bhava. See how important it is to bring in the bhava in a song. First way, amma ninna ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. So this is one line. So this is one way. And the second type, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. So which one do you think has more impact? ಸೆಕೆಂಡ್ ಒನ್ ಅನ್ಕೋತೀನಿ. ಭಾವ. And why do you think it is? ಅಂದ್ರೆ ಅದ್ರಲ್ಲಿ ತನ್ನ ನೋವನ್ನ ತೋರ್ಪಡಿಸಿದೀರಾ ಆ ಹಾಡು. ಎಕ್ಸಾಕ್ಟ್ಲಿ. ಆ ನೋವಿನ ಭಾವ ಸೆಕೆಂಡ್ ಟೈಪ್ ಅಲ್ಲಿ ಬಂದಿದೆ. ಅಂದ್ರೆ ದಟ್ ಇಸ್ ಹೌ ಯು ಪ್ರೆಸೆಂಟ್ ಅ ಸಾಂಗ್. ಯು ಪುಟ್ ಇನ್ ಯೋರ್ ಓನ್ ವರ್ಡ್ಸ್, ಯೋರ್ ಓನ್ ಫೀಲಿಂಗ್ಸ್, ಆಸ್ ಇಫ್ ಯು ಆರ್ ದ ಚೈಲ್ಡ್ ಹೂ ಇಸ್ ಲಾಂಗಿಂಗ್ ಫಾರ್ ದ ಮದರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಜ ಹಾಡು ಬಹಳ ಚೆನ್ನಾಗಿದೆ ಅದು ಅಲ್ಲ. ಇಟ್ ಟಚಸ್ ಎವ್ರಿಬಡೀಸ್ ಹಾರ್ಟ್ ಅನ್ಕೊಂತೀನಿ.
ಅಲ್ಲ, ಈಗ ಮ್ಯೂಸಿಕ್ ನಾಗೆ ಇಷ್ಟೊಂದು ವರ್ಷನ್ಸ್ ಇದ್ದಾವ ಅಂದ್ರೆ ಕ್ಲಾಸಿಕಲ್, ಜನರಲ್, ಭಾವಗೀತೆ ಇದೆಲ್ಲ. ಅದ್ರ ಪಬ್ಲಿಕ್ಕಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಮೇಲೆ ಅಷ್ಟ್ಯಾಕೆ ಇಷ್ಟ ಇಲ್ಲ? ಅಂದ್ರೆ ಎಲ್ಲರೂ ಲೈಟ್ ಮ್ಯೂಸಿಕ್, ಭಾವಗೀತೆ ಇಂಥವು ಕೇಳಕ್ ಇಷ್ಟಪಡ್ತಾರೆ. ಅದು ರೀಸನ್ ಗೊತ್ತಾ ನಿಮ್ಗೆ? I think that's because of they connect to the light music versions very effectively. For example, ನಾನು ಈಗ ಯಾವ ಹಾಡ್ ಹಾಡಿದೀನೋ ಅದು ಜನರಲ್ ಮ್ಯಾನಿಗೆ ಕನ್ವೆ ಆಗತ್ತೆ. ಅವರು ತನ್ನನ್ನೇ ಆ ಪರ್ಸನ್ ಆ ವ್ಯಕ್ತಿಯ ಕ್ಯಾರೆಕ್ಟರ್ ನಲ್ಲಿ ಇಟ್ಕೊಂಡು ಸ್ವತಃ ನೋಡ್ತಾರೆ. ಅಂದ್ರೆ ನಾನೇ ಆ ಮಗು ಏನೋ, ಆ ತಾಯಿಯನ್ನ ಮಿಸ್ ಮಾಡ್ಕೊಳ್ತಿರೋ ನಾನೇ ಆ ಮಗು ಏನೋ ಅಂತ ಅವ್ರು ಸ್ವತಃ ಫೀಲ್ ಮಾಡ್ಕೋತಾರೆ. ಅದೇ ವೆನ್ ಯು ಸಿಂಗ್ ಕ್ಲಾಸಿಕಲ್, it is nothing but sare gama pada nisa. As I said, it has a lot of restrictions. Ee ragavana ide tarane haadbeku. There's nothing other than tala, alap, alankar, tan, murki, harkat ivella irutte. So you can't really relate to it until and unless you have a keen knowledge and you have a very keen interest in it, classical music. So yarige adu raktagatavagi athava ಹವ್ಯಾಸಿಕವಾಗಿ ಮ್ಯೂಸಿಕ್ ಬಂದಿದೆಯೋ ಅವ್ರಿಗಷ್ಟೇ ಅದ್ ಇಷ್ಟವಾಗೋದು. ದಿಸ್ ಇಸ್ ಮೈ ಒಪಿನಿಯನ್. ಬಟ್ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಹಳ್ಳಿಯಿಂದ ಬಂದಿರೋರು ಅಥವಾ ಬೇರೆ ದೇಶದಿಂದ ಬಂದಿದ್ದಾರೆ, ದೇ ಡೋಂಟ್ ನೋ ವಾಟ್ ಕ್ಲಾಸಿಕಲ್ ಮ್ಯೂಸಿಕ್ ಇಸ್. ದ ಪರ್ಸನ್ ಫ್ರಮ್ ಸೌತ್ ಆಫ್ರಿಕಾ ಅವ್ರು ಬರ್ತಾರೆ, ಹಿ ಡಸಂಟ್ ನೋ ವಾಟ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಇಸ್, ಬಟ್ ದಟ್ ಪರ್ಸನ್ ಸಮ್ಹೌ ನೋ ಕನ್ನಡ ಲ್ಯಾಂಗ್ವೇಜ್. ಈಗ ನಾನು ಅವ್ರ ಮುಂದೆ ಕುತ್ಕೊಂಡು ಇದೇ ಹಾಡನ್ನ ಹಾಡಿದ್ರೆ he can relate to it, he enjoys it, but he doesn't enjoy the classical music because he doesn't know anything, not even an ABCD about it. You know what I mean? Yeah. ಅದೇ. So it all depends on how the other person relates to it. ಅದ್ರೊಳಗೆ ಇಂಟ್ರೆಸ್ಟ್ ಇರ್ಬೇಕು ಅವ್ರಿಗೆ ಅಷ್ಟೇ. ಕ್ಲಾಸಿಕಲ್ ಮ್ಯೂಸಿಕ್ ನಾಗೆ ನಾಲೆಜ್ ಆಯ್ತು, ಹೀಗೆಲ್ಲ ಇರ್ಬೇಕು. ಪ್ರಜ್ಞಾ ಅವ್ರದ್ದು ಕ್ಲಾಸಿಕಲ್ ಹಾಡನ್ನ ಕೇಳೋಣ, ರಾಗ ದುರ್ಗಾದಲ್ಲಿ.
जननी लक्ष्मी जगत जननी लक्ष्मी ज्ञान देवी सरस्वती ज्ञान देवी सरस्वती विघ्न हारिणी शुभकारिणी माता भवानी काली माता भवानी काली माता भवानी काली दुर्गा गौरी विघ्न हारिणी शुभकारिणी माता भवानी काली माता भवानी माता भवानी काली माता भवानी माता भवानी काली माता भवानी माता रे ना रे ना माता भवानी काली माता भवानी माता हे माता भवानी माता माता भवानी काली माता भवानी हे माता माता भवानी माता भवानी जगत जननी लक्ष्मी जगत जननी लक्ष्मी ज्ञान देवी सरस्वती ज्ञान देवी सरस्वती विघ्न हारिणी शुभकारिणी माता भवानी काली माता भवानी काली माता भवानी
ಕೇಳ್ತಾ ಇದ್ದೀನಿ. ಈಗ ನೀವು ಇಷ್ಟು ಕಾನ್ಸರ್ಟ್ಸ್ ಎಲ್ಲ ಕೊಟ್ಟಿರಾ ಎಲ್ಲಾ ಕಡೆ, ಇಲ್ಲಿ ಲಂಡನ್ನಾಗೂ ಕೊಟ್ಟಿದ್ದೀರಾ, ಇಂಡಿಯಾನಾಗೂ ಕೊಟ್ಟಿದ್ದೀರಾ. ನೀವು ಪ್ರಿಪರೇಷನ್ ಮಾಡ್ಬೇಕಾ ಅದಕ್ಕೆ? ಎಷ್ಟು ದಿನ ಪ್ರಿಪರೇಷನ್ ಮಾಡ್ತೀರಾ ಅದು ಕಾನ್ಸರ್ಟ್ ಬಗ್ಗೆ? ಇಂಥ ಹಾಡಂತೆ ಹಾಡ್ಬೇಕಂತ ಹೇಳಿ ಏನಾರ ಚೂಸ್ ಮಾಡ್ತೀರಾ ನೀವು ಕಾನ್ಸರ್ಟ್ಗೆ? ಯಾ ಆಫ್ ಕೋರ್ಸ್ ಚೂಸ್ ಅಂತೂ ಮಾಡ್ಕೊಳ್ಬೇಕಾಗತ್ತೆ. ಡಿಪೆಂಡ್ಸ್ ಅಪಾನ್ ವಾಟ್ ಒಕೇಶನ್ ಇಟ್ ಈಸ್, ಯಾವ ಒಕೇಶನ್ ಅಲ್ಲಿ ನಾನು ಹಾಡ್ತಾ ಇದ್ದೀನಿ, ಯಾವ ಆಡಿಯನ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಆಲ್ ದ ಕನ್ನಡ ಆಡಿಯನ್ಸ್, they can't expect me to sing a Marathi bhajan, abhang, ಈ ತರ ನಾನ್ ಹಾಡಕ್ಕಾಗಲ್ಲ. ಸೊ when I want to connect with my audience who are there at that point of time, ನಾನು ಪ್ರಯತ್ನ ಮಾಡ್ಬೇಕು ಏನಂದ್ರೆ ಅವ್ರಿಗೆ ರಿಲೇಟ್ ಆಗುವಂಥದ್ದು, ಅವರಿಗೆ ಇಷ್ಟವಾಗುವಂಥದ್ದು, ಅವರಿಗೆ ಅರ್ಥವಾಗುವಂಥದ್ದು, ಅವರು ನಾನು ಒಂದೇ ಆಗುವಂಥದ್ದು ಸಾಂಗ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು, ವಿಚ್ ದೇ ಶುಡ್ ಎಂಜಾಯ್ ಅಂಡ್ ಐ ಶುಡ್ ಎಂಜಾಯ್ ಸೀಯಿಂಗ್ ದೆಮ್ ಎಂಜಾಯಿಂಗ್. ಸೊ ಹಂಗಾಗಿ ಸೆಲೆಕ್ಷನ್ ಆಫ್ ಸಾಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಪ್ರಿಪರೇಷನ್. ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ನಿಮ್ಗೆ ಎಷ್ಟು ಪ್ರಭುತ್ವ ಇದೆ ನಿಮ್ ನಾಲೆಜ್ ಮೇಲೆ, ನಿಮ್ ಗಾಯಕಿ ಮೇಲೆ, ನಿಮ್ ಸಂಗೀತದ ಮೇಲೆ ಎಷ್ಟು ಪ್ರಭುತ್ವ ಇದೆ ಅದ್ರ ಮೇಲೆ ನಿಮ್ಗೆ ಎಷ್ಟು ರಿಯಾಜ್ ಬೇಕೋ ಆ ಪರ್ಫಾರ್ಮೆನ್ಸ್ ಗೋಸ್ಕರ 1 ಗಂಟೆನೋ ದಿನಕ್ಕೆ 2 ಗಂಟೆನೋ ಎಷ್ಟು ರಿಯಾಜ್ ಬೇಕೋ ಅಷ್ಟ್ ಮಾಡ್ಕೊಳ್ಳೇಬೇಕು ಪ್ರತಿಯೊಂದು ಆರ್ಟಿಸ್ಟ್ನು. ಸೊ ಅಷ್ಟು ನಾನ್ ಮಾಡ್ಕೊಳ್ತೀನಿ. ಅಂಡ್ ಥರ್ಡ್ ಅಂದ್ರೆ ಆ ದಿನದ ರೂಟೀನು. ಸೊ ಬೆಳಗ್ಗೆ ಸಪೋಸ್ ಇಫ್ ಮಧ್ಯಾಹ್ನ ಅಥವಾ ಸಂಜೆ ಏನಾದ್ರು ಪ್ರೋಗ್ರಾಮ್ ಇದ್ರೆ ಬೆಳಗ್ಗೆ ಬೇಗ ಎದ್ದು ಖರಜಿನ್ ರಿಯಾಜ್ ಮಾಡ್ಬೇಕು. ಅಂದ್ರೆ ಕೆಳಗಿನ ನೋಟ್ಸು ಸಾ ನೀ ಧ ಪ ಇವೆಲ್ಲ ಖರ್ಜಿನ್ ರಿಯಾಜ್ ಅಂತಾರೆ ಇದಕ್ಕೆ. ಸೊ ಕೆಳಗಡೆ ಸ್ವರಗಳನ್ನೆಲ್ಲ ಶಾರ್ಪ್ ಮಾಡ್ಕೊಂಡು ವೋಕಲ್ ಕಾರ್ಡ್ಸ್ ನ ವೈಡನ್ ಅಪ್ ಮಾಡ್ಕೊಳ್ಬೇಕು, ರಿಲೀಸ್ ಮಾಡ್ಕೊಳ್ಬೇಕು, ಸೊ ದಟ್ ದೇ ಆರ್ ರಿಲ್ಯಾಕ್ಸ್ಡ್ ಫಾರ್ ದ ರೆಸ್ಟ್ ಆಫ್ ದ ಡೇ, ಸೊ ದಟ್ ಯು ಕ್ಯಾನ್ ಟೇಕ್ ಯೋರ್ ಪರ್ಫಾರ್ಮೆನ್ಸ್ ಇನ್ ದ ಆಫ್ಟರ್ನೂನ್ ಆರ್ ಈವ್ನಿಂಗ್ ಆ ತರ. ಅಂಡ್ ಜಾಸ್ತಿ ಆ ದಿನ ಸ್ಟ್ರಗಲ್ ನನ್ ಗುರುಗಳು ಹೇಳಿರೋ ಪ್ರಕಾರ ಗುರು ಮಂತ್ರ ಅಂದ್ರೆ ಯಾವ ದಿನ ಪರ್ಫಾರ್ಮೆನ್ಸ್ ಇರತ್ತೋ ಆ ದಿನ ಬರೀ ಖರ್ಜಿನ್ ಪ್ರಾಕ್ಟೀಸ್ ಅಷ್ಟೇ ಮಾಡ್ಬೇಕು, ಮತ್ತೆ ಬೇರೆ ಏನು ಮಾಡ್ಬಾರ್ದು. ಏನ್ ಪರ್ಫಾರ್ಮ್ ಮಾಡಕ್ ಹೋಗ್ತಿದ್ದೀರೋ ನೀವು ಆ ಪರ್ಫಾರ್ಮೆನ್ಸ್ ನಲ್ಲಿ ಅದ್ರ ಬಗ್ಗೆ ಏನು ಅಭ್ಯಾಸ ಮಾಡ್ಬಾರ್ದು. ಯು ಶುಡ್ ಡೂ ಇಟ್ ಡೇ ಬಿಫೋರ್ ಆರ್ ದ ಡೇಸ್ ಬಿಫೋರ್ ದ ಪರ್ಫಾರ್ಮೆನ್ಸ್, ಬಟ್ ನಾಟ್ ಆನ್ ದ ಡೇ, ಬಿಕಾಸ್ ಇಟ್ ವಿಲ್ ರಿಯಲಿ ಮೇಕ್ ಯೋರ್ ವೋಕಲ್ ಕಾರ್ಡ್ಸ್ ಗೋ ಟೈರ್ಡ್. ಸೊ ಅದು ರೆಸ್ಟ್ಲೆಸ್ ಆಗ್ಬಿಡುತ್ತೆ. ಸೊ ಯೋರ್ ಪರ್ಫಾರ್ಮೆನ್ಸ್ ವೋಂಟ್ ಬಿ ದಟ್ ಆಪ್ಟ್, won't that be connective. So hangagi just do the kharaj riyaz. That's what I do. ಅಲ್ಲ ಅಂದ್ರೆ ಗುರುಗಳ ಪ್ರಭಾವ ಶಿಷ್ಯರ ಮೇಲೆ ಎಷ್ಟು ಬೀಳುತ್ತೆ ಅಂತ ಕಾಣ್ತಾ ಇದೆ ನನಗೆ. ಏನಂತ ಗೋಲ್ಡನ್ ವರ್ಡ್ಸ್ ಆಫ್ ದ ಟೀಚರ್ಸ್ ಅಂತಾರಲ್ಲ. ಸಕ್ಸಸ್ ಸ್ಟೂಡೆಂಟ್ ಸಕ್ಸಸ್ ಆಗ್ಬೇಕಾದ್ರೆ ಅವರ ಪ್ರತಿಯೊಂದು ನುಕ್ಸ್ ಬಹಳ ಹೆಲ್ಪ್. ಕೀ ಪಾಯಿಂಟ್ಸ್ ಯಾವಾಗ್ಲೂ ಮರಿಬಾರ್ದು. ಯು ಶುಡ್ ನನ್ ಹವ್ಯಾಸ ಅನ್ನೋದ್ಕಿಂತ ಇಟ್ ವಾಸ್ ಮೈ ಟ್ರಿಕ್ ಪಾಯಿಂಟ್. ಏನೇನ್ ಈ ತರ ಹೇಳ್ತಿದ್ರು ಕೀ ಪಾಯಿಂಟ್ಸ್ ಅನ್ನ ಬರ್ಕೊಳ್ತಿದ್ದೆ. ಸೊ ಬರ್ಕೊಂಡು ಒಂದೆರಡ್ ಸರಿ ನೋಡ್ಕೊಳ್ತಾನೂ ಇರ್ತಿದ್ದೆ ಒಂದೊಂದ್ ಪರ್ಫಾರ್ಮೆನ್ಸ್ ಮುಂಚೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಡೂಸ್ ಅಂಡ್ ದ ಡೋಂಟ್ಸ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಈ ಕಾಲದಲ್ಲಿ ನಿಮ್ಗೆ ಗುರುಗಳು ಸಿಗೋದು ತುಂಬಾ ಅಪರೂಪ. ಯು ವಿಲ್ ಗೆಟ್ ಟೀಚರ್ಸ್, ಮ್ಯೂಸಿಕ್ ಟೀಚರ್ಸ್ ತುಂಬಾ ಇರ್ತಾರೆ. ಟೀಚರ್ ಈಸ್ ಸಂಬಡಿ ಹೂ shows you the direction to go, but guru is somebody who will walk with you along with that direction and who leads you with it. ಅವರು ಮುಂದ್ಗಡೆ ಇರ್ತಾರೆ, ನಮ್ ಕೈ ಬೆರಳು ಹಿಡ್ಕೊಂಡು ನಮ್ಮನ್ನ ನಡೆಸ್ತಾರೆ, ಅವರು ಗುರು. So it is very difficult to find a guru in these days, you know. Yes, so whatever you get, ಏನೇನ್ knowledge ಸಿಗದೋ just grab it all and just save it somewhere so that you can use it for the rest of your life. ಐ ನೋ ಹೇಳ್ತಾರಲ್ಲ ಯಾವ್ದೇ ವಿಚಾರನ ನಿನಗೆ ಎಷ್ಟು ಹಶ್ವಿದೆಯೋ ನೀನ್ ಅಷ್ಟ್ ತಿನ್ಬೋದು ಅಂತ. ಅಂದ್ರೆ ಅಡಿಗೆ ಎಷ್ಟಾದ್ರೂ ಇರ್ಬೋದು, ಬೇಕಾದ ವಿಧವಾದ ಪದಾರ್ಥಗಳು ಇರ್ಬೋದು, ಆದ್ರೆ ನಮ್ಮ ಕೇಪಬಿಲಿಟಿ ಇದು ಎಷ್ಟು ತಗೊಳಕ್ ಸಾಧ್ಯನೋ ಅಷ್ಟು ತಗೊಳ್ಬೇಕು ಅಂತ ಯಾವಾಗ್ಲೂ ಹೇಳ್ತಾರೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಂದು ಇದೊಂದು ಪ್ರಶ್ನೆ, ನೀವು ಕಾನ್ಸರ್ಟ್ಸ್ ಕೊಡ್ತಿದ್ದೀರಲ್ಲ, ಕಾನ್ಸರ್ಟ್ಸ್ ಕೊಡ್ಸ್ಬೇಕಾದ್ರೆ ಅಂದ್ರೆ ನೀವು ಆಲ್ರೆಡಿ ಕಾನ್ಸರ್ಟ್ ಅಲ್ಲಿ ಕೂತಿದ್ದೀರಾ ಅಂದಾಗ ನಿಮ್ಗೆ ಆಡಿಯನ್ಸ್ ನ ಹೆಂಗ್ ಅಟ್ರಾಕ್ಟ್ ಮಾಡ್ತೀರಾ, ಅಥವಾ ಅವ್ರ ಇಂಟ್ರೆಸ್ಟ್ ನ ನಿಮ್ ಕಡೆಗೆ ತಗೊಳೋದಿಕ್ಕೆ ಯಾವ್ಯಾವ ತರಹ ಟ್ರಿಕ್ಸ್ ಯೂಸ್ ಮಾಡ್ತೀರಾ, ಅಥವಾ ನಿಮ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಾರ, ಅಥವಾ ಯಾಕೆಂದ್ರೆ ಆಡಿಯನ್ಸ್ ಅಲ್ಲಿ ಕೆಲವರು ನೀವು ಮಾಡೋ ಸಂಗೀತದ ಫಾರ್ಮಲ್ ಇಂಟ್ರೆಸ್ಟ್ ಇರೋರು ಇರ್ತಾರೆ, ಏನು ಅದ್ರ ಬಗ್ಗೆ ಜ್ಞಾನವೇ ಇಲ್ದೇ ಇರೋಂತ ಜನಗಳು ಇರ್ತಾರೆ. ಹೇಗೆ ವೆರೈಟಿ ಆಫ್ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ ನೀವು? ಈಗ ಇದು ಇಟ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಥಿಂಗ್ಸ್. ಫಸ್ಟ್ಲಿ ಶಾಂತಾಂಟಿ ಅವಾಗ ಕೇಳಿದ್ರು ಕ್ವೆಶನ್ ತರ, ಯಾವ ತರದ್ ಸಾಂಗ್ಸ್ ಸೆಲೆಕ್ಷನ್ ಮಾಡ್ತೀರಾ ಯಾವ ಇವೆಂಟ್ಗೋಸ್ಕರ, ಇಟ್ ಈಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಯಾಕಂದ್ರೆ ಯಾವ ತರದ್ ಆಡಿಯನ್ಸ್ ಬಂದಿರತ್ತೋ
ಆ ಆಡಿಯನ್ಸ್ಗೆ ಇಷ್ಟ ಆಗೋ ತರ ಸಾಂಗ್ಸ್ ಇರ್ಬೇಕು ಅಥವಾ ಪ್ರೆಸೆಂಟೇಶನ್ ಇರ್ಬೇಕು. ಓನ್ಲಿ ದಟ್ ಈಸ್ ದ ಟೈಮ್ ದೇ ವಿಲ್ ಕನೆಕ್ಟ್ ವಿತ್ ಯು. ಸೊ 80% ಆಫ್ ಯುವರ್ ಕ್ವೆಶನ್ ಈಸ್ ಆನ್ಸರ್ಡ್ ಹಿಯರ್ ಅಂಡ್ ರೆಸ್ಟ್ 20% ಅಂದ್ರೆ ಸಪೋಸ್ ಸ್ವಲ್ಪ ಆಡಿಯನ್ಸ್ ಇದ್ದಾರೆ, ಅವರಿಗೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಷ್ಟ ಇಲ್ಲ, ಸೊ ದೇ ಆರ್ ನಾಟ್ ಏಬಲ್ ಟು ಕನೆಕ್ಟ್. ಹೌ ವುಡ್ ಯು ಕನೆಕ್ಟ್ ವಿತ್ ಸಚ್ ಪೀಪಲ್? ಸೊ ದ ಫಸ್ಟ್ ಥಿಂಗ್, ದಿಸ್ ಇಸ್ ಆಲ್ಸೋ ಅನದರ್ ಗುರು ಮಂತ್ರ. ನನ್ ಗುರು ವಸಂತ್ ಕಾರ್ನಾಡ್ ಸರ್ ಅವ್ರು ಕೊಟ್ಟಿರೋ ಗುರು ಮಂತ್ರ ಇದು. You should always look into the people who are sitting in the audience. Who is your audience? Just look into their eyes. Eye contact is absolutely important. ಸ್ವಲ್ಪ ಜನರು ಸ್ಟಾರ್ಟ್ ಇಂದ ಎಂಡ್ ವರ್ಗು ಕಣ್ಣು ಮುಚ್ಕೊಂಡು ಹಾಡ್ತಾರೆ. Let me tell you honestly, so this was also my habit. So ನಾನ್ ಚಿಕ್ಕವಳಿದ್ದಾಗ ತುಂಬಾ ಭಾವ ವಿಭೋರವಾಗಿಯೋ ಅಥವಾ ಏನೋ ಕಣ್ ಮುಚ್ಕೊಂಡೆ ಹಾಡ್ತಿದ್ದೆ. ಸೊ ಇದನ್ನ ಸರ್ ಪಾಯಿಂಟ್ ಔಟ್ ಮಾಡಿದ್ರು. ಆಮೇಲೆ ನನ್ಗೆ ಹೇಳಿದ್ರು, why is it wrong? It is not absolutely wrong to close your eyes while you're singing. Just once or twice in between, just to bring out that bhava is fine. ಆದ್ರೆ ಕಂಪ್ಲೀಟ್ಲಿ ಐಸ್ ಕ್ಲೋಸ್ ಮಾಡ್ಕೊಂಡಿದ್ರೆ ಇದ್ರಗಡೆ ಮನುಷ್ಯನಿಗೆ ಅನ್ಸುತ್ತೆ, ಶಿ ಇಸ್ ನಾಟ್ ಲುಕಿಂಗ್ ಅಟ್ ಮೀ, ಅವ್ಳು ನನ್ನ ಹತ್ರ ನೋಡ್ತಾನೆ ಇಲ್ಲ, ಸೊ ದಟ್ ಮೀನ್ಸ್ ಐ ಆಮ್ ನಾಟ್ ಇಂಪಾರ್ಟೆಂಟ್. ಸೊ ಅವರಿಗೆ ನಾನು ಇಂಪಾರ್ಟೆಂಟ್ ಇದ್ದೀನಿ, ನಾನು ಪ್ರಮುಖವಾಗಿರೋ ಆಡಿಯನ್ಸ್ ಇಲ್ಲಿ, ನಾನ್ ಪ್ರಮುಖವಾಗಿರೋ ವ್ಯಕ್ತಿ ಇಲ್ಲಿ, ನನ್ಗೋಸ್ಕರ ಯಾರೋ ಹಾಡ್ತಾ ಇದ್ದಾರೆ, ಅವ್ರಿಗೆ ಈ ಫೀಲಿಂಗ್ ತರಿಸ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಯು ಆರ್ ನಾಟ್ ದ ಸ್ಟಾರ್. ಸೊ ದಿಸ್ ಇಸ್ ಅನದರ್ ಗುರು ಮಂತ್ರ. ಸೊ ನಮ್ ಸರ್ ಹೇಳೋರು ಯಾವಾಗ್ಲೂ, ನೀನ್ ಸ್ಟಾರ್ ಆಗಿರ್ಬೋದು, ನಿನ್ನ ಕರೀತಾರೆ, ಕೂರ್ಸ್ತಾರೆ, ಪ್ರೆಸೆಂಟೇಶನ್ ಮಾಡಕ್ ಹೇಳ್ತಾರೆ, ಪರ್ಫಾರ್ಮೆನ್ಸ್ ಕೊಡಕ್ ಹೇಳ್ತಾರೆ, ಯು ಆರ್ ಅ ಸ್ಟಾರ್ ಆಫ್ ಕೋರ್ಸ್, ಬಟ್ ಆಕ್ಚುಲಿ ಯು ಆರ್ ನಾಟ್ ದ ಸ್ಟಾರ್. ದ ಸ್ಟಾರ್ ಇಸ್ ದ ಆಡಿಯನ್ಸ್. ಬಿಕಾಸ್ ಆಡಿಯನ್ಸ್ ಲೈಕ್ ಮಾಡ್ಬೇಕು, ಅವಾಗ್ಲೇ ನೀನ್ ಸ್ಟಾರ್ ಆಗೋದು. ಸೊ ವೆನ್ ಆಡಿಯನ್ಸ್ ಸ್ಟಾರ್ಟ್ಸ್ ಎಂಜಾಯಿಂಗ್, ದಟ್ ಮೀನ್ಸ್ ಯು ಹ್ಯಾವ್ ಗಿವನ್ 100% justice to your performance. So connecting with the audience with the eye contact and a smile on a face is absolutely important. This is second point. ಯಾವಾಗ್ಲೂ ನಗುಮುಖವಾಗಿನೇ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಆಲ್ದೋ ಇಟ್ ಈಸ್ ಅ ಲಿಟಲ್ ಬಿಟ್ ಗಂಭೀರವಾದ ರಾಗ ಇಲ್ಲಿ, ಏನೋ ಇಲ್ಲಿ ಪ್ಲೆಸೆಂಟ್ ಫೀಲ್ ಇರ್ಬೇಕು ಫೇಸ್ ನಲ್ಲಿ, ಸೊ ದಟ್ ಇಟ್ ಅಟ್ರಾಕ್ಟ್ ಸಂಬಡಿ ಹೂ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಯು ನೋ. ಸೊ ನೀವು ಇಫ್ ಯು ಡೋಂಟ್ ಹ್ಯಾವ್ ದ ಪ್ಲೆಸೆಂಟ್ ಫೀಲ್ ಆನ್ ಯೋರ್ ಫೇಸ್ ಆರ್ ಪ್ಲೆಸೆಂಟ್ ಆಗಿರೋ ಲುಕ್ ಇಲ್ಲ ನಿಮ್ ಮುಖದ ಮೇಲೆ, ಸೊ ಇದ್ರಗಡೆ ಕೂತಿರೋರ್ಗೆ ಅನ್ಸತ್ತೆ ನಾನೇನೋ ಹಾಡ್ತಾ ಇದ್ದೀನಿ ಬಟ್ ಐ ಆಮ್ ನಾಟ್ ಸೋ ಇಂಟ್ರೆಸ್ಟೆಡ್, ಯು ನೋ. ಅಗೇನ್ we should make them feel that they are important. ಅವ್ರೇನೋ ಹಾಡಕ್ ಕೇಳಕ್ ಬಂದಿದ್ದಾರೆ, ನಾವು ಅವ್ರನ್ನ ಪ್ಲೀಸ್ ಮಾಡ್ತಾ ಇದ್ದೀವಿ, ನಾವು ನಮ್ಮ ಟ್ಯಾಲೆಂಟ್ ಅವ್ರಿಗೆ ತೋರಿಸ್ತಾ ಇದ್ದೀವಿ, ಬಿಕಾಸ್ ದೇ ಹ್ಯಾವ್ ಸ್ಪೆಂಟ್ ಅ ಟೈಮ್ ಫ್ರಮ್ ದ ಸ್ಕೆಡ್ಯೂಲ್, ಅವ್ರು ಬಂದಿದ್ದಾರೆ ಇಲ್ಲಿ ನಮಗೋಸ್ಕರ, ಸೊ ವಿ ಆರ್ ಸಿಂಗಿಂಗ್ ಫಾರ್ ದೆಮ್. ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಟು ಮೇಕ್ ನೋಟ್ ಆಫ್ ಆಲ್ ದೀಸ್ ಸ್ಮಾಲ್ nuances. ಆಮೇಲೆ ಇದು ಪ್ರಜ್ಞೆ ಅವರೇ, 2 ಟೈಪ್ ಆಫ್ ಅಂದ್ರೆ ನಾ ಕೇಳಿಸ್ಕೊಂಡಿದ್ದ ಮ್ಯೂಸಿಕ್ ಇದಾವ, ಹಿಂದೂಸ್ತಾನಿ ಮತ್ ಕರ್ನಾಟಕಿ. ಇದ್ರೊಳಗೆ ಡಿಫ್ರೆನ್ಸ್ ಏನು ಮತ್ ನೀವು ಕಲ್ತಿದ್ದೇನು? ಹಿಂದೂಸ್ತಾನಿ ಕಲ್ತಿರೋ ಅಂಡ್ ಕರ್ನಾಟಕ ಕಲ್ತಿರೋ, ಅಂಡ್ ಸ್ವಲ್ಪ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ. ಶೋರ್. ಈಗ ಸಂಗೀತ ಅಂತ ಬಂದ್ರೆ ಅದ್ರಲ್ಲಿ 2 ಪ್ರಕಾರ ಇದೆ. ಇದು ನಾವು ಇದು ಹೇಗೆ ಬಂತು, ಒರಿಜಿನೇಟ್ ಹೇಗಾಯ್ತು ಅನ್ನೋದು ಸ್ವಲ್ಪ ಇನ್ನು ಕನ್ಫ್ಯೂಷನ್ ಅಲ್ಲೇ ಇದೆ. ಬಟ್ ಆಸ್ ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಗುರುಸ್, 2 ಪ್ರಕಾರದ ಪದ್ಧತಿ ಇದೆ. ಉತ್ತರ ಭಾರತೀಯ ಗಾಯನ ಶಾಸ್ತ್ರವನ್ನ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂತಾರೆ. ದಕ್ಷಿಣ ಭಾರತೀಯ ಸಂಗೀತ ಪದ್ಧತಿಯನ್ನ ಸೌತ್ ಇಂಡಿಯನ್ ಅಂದ್ರೆ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ತಾರೆ. ಸೊ ಕರ್ನಾಟಕ ಮ್ಯೂಸಿಕ್ ಅಂದ್ರೆ ಭಾವ, ಲಯ, ಸ್ವರ, ತಾಳ ಪ್ರಧಾನವಾದದ್ದು. ಬಟ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅಂದ್ರೆ ಭಾವ, ತಾಳ, ಲಯ, ರಾಗ ಇದ್ರ ಜೊತೆ ಭಾವ ಪ್ರಧಾನವಾದದ್ದು. ನೋ ಡೌಟ್ ಕರ್ನಾಟಕ ಮ್ಯೂಸಿಕ್ ಅಲ್ಲೂ ಕೂಡ ಭಾವ ಇರುತ್ತೆ, ಬಟ್ ನಾಟ್ ಆಸ್ ಪ್ರಾಮಿನೆಂಟ್ ಆಸ್ ಇನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಐ ಕ್ಯಾನ್ ಗಿವ್ ಯು ಅನ್ ಎಕ್ಸಾಂಪಲ್. ಈಗ ಒಂದು ಕೃಷ್ಣನ ಸ್ತುತಿ ತಗೊಂಡ್ರೆ, ಇದು ಒನ್ ಆಫ್ ಮೈ ಫೇವ್ರೇಟ್ಸ್, ವಿದ್ಯಾಭೂಷಣ್ ಸ್ವಾಮೀಜಿ ಅವರು ಹಾಡಿರೋದಂತ ಹಾಡು. ಇದು ಕರ್ನಾಟಕ ಪದ್ಧತಿಯಲ್ಲಿ. ಅಂಡ್ ಹಿ ಇಸ್ ಸಚ್ ಅ ಲೆಜೆಂಡ್. ಅವರು he is such an inspiration. I always listen to his songs. Our ಹಾಡನ್ನ ಕೇಳ್ತೀನಿ, ಅವ್ರ ಸ್ಟೈಲ್ ಅನ್ನ ಕೇಳ್ತೀನಿ. I try to learn something one or the other day. Whenever I listen to his songs, he is the person who can sing both the styles.
and as fluently as he sings the second style, as fluently as he sings the first style, and it really amazes me. ಯಾಕಂದ್ರೆ ಹಿಂದೂಸ್ತಾನಿ ಕ್ಲಾಸಿಕಲ್ ಅಲ್ಲಿ a lot of difference ಇದೆ, ತುಂಬಾನೇ ಡಿಫ್ರೆನ್ಸ್ ಇದೆ. ಈವನ್ ಹಾಡೋ ಪದ್ಧತಿ, ಸ್ವರ ಅಂದ್ರೆ ಸ್ವರ ಹಚ್ಚೋ ಪದ್ಧತಿಯಲ್ಲಿ ಡಿಫ್ರೆನ್ಸ್ ಇದೆ. ದ ಪ್ಯಾಟರ್ನ್ ಯು ಟೇಕ್ ವಿತ್ ದ ಸ್ವರಾಸ್, ದ ಪ್ಯಾಟರ್ನ್ಸ್ ಯು ಮೇಕ್ ವಿತ್ ಇಟ್, ಅಲಂಕಾರ, ತಾನಗಳು ಎಲ್ಲ ಬೇರೆ ಬೇರೆ ಇದೆ. ಬಟ್ ಎರಡರ ಪದ್ಧತಿಯನ್ನ ಒಂದಾಗಿ ಮಾಡಿಸ್ಕೊಳ್ಳೋದು, ಇಟ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್, ವಿಚ್ ಹಿ ಹ್ಯಾಸ್ ಡನ್. ಸೊ ಹಿಸ್ ಎಕ್ಸಾಂಪಲ್ ಫ್ರಮ್ ಹಿಸ್ ಸಾಂಗ್, ದಿಸ್ ಇಸ್ ಇನ್ ಕರ್ನಾಟಕ ಸ್ಟೈಲ್, ಇದು ಕರ್ನಾಟಕ ಪದ್ಧತಿಯಲ್ಲಿ. ಜಗನ್ಮೋಹನನೇ ಕೃಷ್ಣ, ಜಗನ್ಮೋಹನನೇ ಕೃಷ್ಣ, ಆ ಜಗವನೇ ಪಾಲಿಪನೇ ಕೃಷ್ಣ, ಜಗನ್ಮೋಹನನೇ ಕೃಷ್ಣ. ಇದು ಕರ್ನಾಟಕ ಪದ್ಧತಿ. ಇದರಲ್ಲಿ ನಿಮ್ಗೆ ರಾಗ ಸಿಕ್ತು, ತಾಳ ಸಿಕ್ತು, ಲಯ ಸಿಕ್ತು, ಆದ್ರೆ ಭಾವ ಸಿಕ್ತಾ? So the little bit of bhava which was missing here, it can be found in Hindustani classical music. Hindustani classical music ನಲ್ಲಿ ಇನ್ನೊಂದು ಕೃಷ್ಣನ್ ಸ್ತುತಿ ನಾನು ತಗೊಳ್ತೀನಿ, ಅದನ್ನ ಕೇಳಿ ನಿಮ್ಗೆ ಅರ್ಥವಾಗುತ್ತೆ what I'm trying to convey. ಬಾಜೆ ಮುರಳಿಯಾ ಬಾಜೆ, बाजे रे मुरलिया बाजे, अधर धरे मोहन मुरली पर, होठ पे माया बिराजे, बाजे मुरलिया बाजे, बाजे रे मुरलिया बाजे. ಸೊ ಇದು ಹಿಂದೂಸ್ತಾನಿ ಪದ್ಧತಿಯ ಹಾಡು, ಕೃಷ್ಣನ ಸ್ತುತಿ. ಸೊ ಇದರಲ್ಲಿ ಯಾವ ತರದ ಭಾವ ಬರ್ತಾ ಇದೆ, ದಟ್ ವಾಸ್ ಮಿಸ್ಸಿಂಗ್ ಇನ್ ದ ಫಸ್ಟ್ ಟೈಪ್. ಸೊ ದಟ್ ಇಸ್ ದ ಮೇಜರ್ ಡಿಫರೆನ್ಸ್ ವಿಚ್ ಐ ಹ್ಯಾವ್ ಫೌಂಡ್ ಔಟ್ ಟಿಲ್ ನೌ. जगन्मोहनने कृष्ण, जगन्मोहनने कृष्ण, आ जगवने
ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರಿ. ಇನ್ನು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಆನ್ಸರ್ ಬಗ್ಗೆ, ದೀಪ್ ಬಗ್ಗೆ. ಏನಂತಾರಲ್ಲ, ತಿಳ್ಕೊಳ್ಳೋದು ಸಂಗೀತದಲ್ಲಿ ಬರೀ ಹಾಡೋದನ್ ಜೊತೆಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿರುತ್ತೆ ಅಂತ ಕಾಣಿಸ್ತಿದೆ. ನನಗೆ ಒಂದು ಅಂದ್ರೆ ತುಂಬಾ ಪರಿಚಿತ ಇಲ್ಲ ನಾವು ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಸೌತ್ ಅಲ್ಲಿ. ನನಗೆ ಈ ಘರಾನಾ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಗಳು ಕೊಡ್ತೀರಾ? ಖಂಡಿತವಾಗಿ. ಘರಾನಾ ಪದ್ಧತಿ ಯಾವಾಗಿಂದ ಶುರು ಆಯ್ತು ಅಂದ್ರೆ, ಗುರು ಶಿಷ್ಯ ಪರಂಪರೆ. ಮ್ಯೂಸಿಕ್, ಬೀಟ್ ಎನಿ ಕೈಂಡ್ ಆಫ್ ಫಾರ್ಮ್, ಬೀಟ್ ಸಿಂಗಿಂಗ್ ಅಥವಾ ತಬ್ಲಾ ವಾದನ ಇರ್ಲಿ ಅಥವಾ ಎನಿ ಇನ್ಸ್ಟ್ರೂಮೆಂಟ್ ಸಂಬಂಧಪಟ್ಟಿರೋದಾಗ್ಲಿ. ಸೊ ಗುರು ಶಿಷ್ಯ ಪರಂಪರೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಆ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ, ಸೊ ಒಂದು ಗುರು ಶಿಷ್ಯ ಅದನ್ನ ಮುಂದುವರಿಸ್ಕೊಂಡು ಫ್ರಮ್ ಜನರೇಷನ್ ಟು ಜನರೇಷನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದನ್ನ ತಗೊಂಡ್ ಹೋದ್ರು, ಅದೇ ಒಂದ್ ಘರಾನೆ ಆಯ್ತು. ಸೊ ದ ಫಸ್ಟ್ ಪರ್ಸನ್ ಸ್ಟಾರ್ಟೆಡ್ ಸಿಂಗಿಂಗ್, ಅವರು ಅದನ್ನ ತನ್ನ ಶಿಷ್ಯರಿಗೆ ಹೇಳ್ಕೊಟ್ರು. ದಟ್ ವಾಸ್ ಹಿಸ್ ಸ್ಟೈಲ್. ಸೊ ಬೀಟ್ ಮೇವಾತಿ ಘರಾನ ಅಂತ ಇದೆ. ಸೊ ಮೇವಾತಿ ಘರಾನ ಒಬ್ರು ದಿಗ್ಗಜರು ಒಂದು ಪ್ಯಾಟರ್ನ್ ನ ಫಾಲೋ ಮಾಡ್ಕೊಂಡು ಅದನ್ನೇ ತನ್ನ ಶಿಷ್ಯರಿಗೆ ಧಾರೆ ಎರೆದ್ರು. ಸೊ ಅವ್ರ ಶಿಷ್ಯರಿಗೆ ಧಾರೆ ಎರ್ಕೊಂತ ಹೋದ್ರು. ಸೊ ಫ್ರಮ್ ಜನರೇಷನ್ಸ್ ಆನ್ವರ್ಡ್ಸ್, ಫ್ರಮ್ ಪಾಯಿಂಟ್ ಟು ಪಾಯಿಂಟ್, ಫ್ರಮ್ ಟೈಮ್ ಟು ಟೈಮ್, ಜನರೇಷನ್ ಇಂದ ಜನರೇಷನ್ಗೆ ಅದು ಪಾಸ್ ಆನ್ ಆಗ್ತಾ ಹೋಯ್ತು. ಸೊ ಅವಾಗ ಒಂದೊಂದ್ ಘರಾನ ಫಾಲೋ ಆಗ್ತಾ ಹೋಯ್ತು. ಸೊ ನಾನು ಪರ್ಸನಲಿ 3 ಘರಾನ ಒಳಗೆ ಟ್ರೈನಿಂಗ್ ತಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಕಿರಾನ ಘರಾನ, ಅದಾದ್ಮೇಲೆ ಜೈಪುರ್ ಅತ್ರೋಲಿ ಘರಾನ, ಅದಾದ್ಮೇಲೆ ಕರೆಂಟ್ಲಿ ಗ್ವಾಲಿಯರ್ ಘರಾನ. 3 ಘರಾನ ಸ್ಟಾರ್ಟ್ ಮಾಡಿರೋ ಪಾಯನಿಯರ್ಸ್, ದಿಗ್ಗಜರು ಅಂದ್ರೆ ಫೌಂಡರ್ ಪರ್ಸನ್ ಯಾರಿದಾರೋ, ಅವರು ಯಾವ ಪ್ಯಾಟರ್ನ್ ಅನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅಥವಾ ಯಾವ ಥಾಟ್ ಅನ್ನ ಇಟ್ಕೊಂಡು ಕಲ್ತು ಅದನ್ನ ತನ್ನ ಇದ್ರಲ್ಲಿ ತರಿಸಿ ಅದನ್ನ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡಿದ್ರು, ಅದೇ ಒಂದ್ ಘರಾನ ಆಯ್ತು. ಸೊ ದಿಸ್ ಇಸ್ ಹೌ ಅ ಘರಾನ ಇಸ್ ಫಾರ್ಮ್. ಸೊ ಘರಾನ ಇಸ್ ನಥಿಂಗ್ ಬಟ್ ಅ ಸ್ಟೈಲ್, ಆ ಸ್ಟೈಲ್ ಆಫ್ ಸಿಂಗಿಂಗ್. ಸೊ style, you may say Alka Yagnik has a different style of singing than Shreya Ghoshal. So both of them are melodious, no doubt, but style of singing is different, isn't it? So that is what is gharana. It is different, although they are singing same, adre hado paddhatiyalli variation ide, hado type al variation ide. Sare ga iವರು ಹಾಡ್ತಾರೆ, ಆದ್ರೆ ಸಾರೆ ಗ ಇದು ಜೈಪುರ್ ಅಲ್ಲಿ ಬರುತ್ತೆ. ಅದೇ ಕಿರಾನ ಘರಾನ ಸಾರೆ ಗ, ಇದು ಕಿರಾನ. ಸ್ವರಗಳು ಸೇಮ್, ಆದ್ರೆ ಹಾಡೋ ಪದ್ಧತಿ ಬೇರೆ. ಸೊ ದಟ್ ಇಸ್ ವಾಟ್ ಇಸ್ ಘರಾನ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಜ್ಞಾ ಅವ್ರೆ. ನಂದು ಇನ್ನೊಂದು ಪ್ರಶ್ನೆ, ನೀವು ಈ 3 ಘರಾನಗಳಲ್ಲಿ ಕಲ್ತ್ರಲ್ಲ, ಅದು ಎಷ್ಟು ಕಷ್ಟ ಇತ್ತು? ಅಥವಾ ಆತರ ಒಂದ್ ಘರಾನ ಪದ್ಧತಿನ ಅಡಾಪ್ಟ್ ಅಂದ್ರೆ ಒಂದ್ ಕಲ್ತು ಇನ್ನೊಂದ್ರಲ್ಲಿ ಅಡಾಪ್ಟ್ ಅಂದ್ರೆ ಇನ್ನೊಂದನ್ನ ಕಲಿಯಕ್ ಹೋದಾಗ ಅದು ಅಡಾಪ್ಟ್ ಮಾಡೋದು ಈಸಿ ಇದೆಯಾ, ಅಥವಾ ಎಷ್ಟ್ ಕಷ್ಟ ಆಗ್ಬೋದು? ಅಥವಾ ನಿಮ್ಗೆ 3 ಗೊತ್ತಿರುವಾಗ ನಿಮ್ಗೆ ಹಾಡ್ಬೇಕಾದ್ರೆ ಅದು ಕ್ಲಾಶಸ್ ಆಗುತ್ತಾ? ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ಡೆಫಿನೆಟ್ಲಿ ಈಸಿ ಅಂತೂ ಇಲ್ಲ, ತುಂಬಾ ಕಷ್ಟನೇ. ಯಾಕಂದ್ರೆ ಒಂದ್ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ತಿದ್ದೀರಾ, ಬೇರೆ ಡೈರೆಕ್ಷನ್ ರಾಂಗ್ ಅಂತ ಇಲ್ಲ, ದಟ್ ಈಸ್ ಆಲ್ಸೋ ಕರೆಕ್ಟ್. ಆದ್ರೆ ಇನ್ನೊಂದ್ ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು, ಬಿಕಾಸ್ ಯು ಹ್ಯಾವ್ ಎ ಡಿಫ್ರೆಂಟ್ ಗುರು. ಸೊ ಅಲ್ಲಿಂದ ಕಲ್ತಿರೋದನ್ನ ಅಂದ್ರೆ ಪ್ರೀವಿಯಸ್ಲಿ ನೀವ್ ಏನ್ ಕಲ್ತಿದ್ದೀರಾ ಅದು ತಪ್ಪಾ, ಅಥವಾ ಅದನ್ನ ಪೂರ್ಣ ಇರೇಸ್ ಮಾಡ್ಕೋಬೇಕಾ ನೆಕ್ಸ್ಟ್ ನೀವು ಕಲಿಬೇಕಾದ್ರೆ? ಸೊ that would be somebody's dilemma when they change a guru. Definitely it's a valid question. ಸ್ವಲ್ಪ ಡಿಫಿಕಲ್ಟ್ ಇದೆ, ಸ್ವಲ್ಪ ಕಷ್ಟದಾಯಕ ಇದೆ, but it is not difficult when you start learning for over the period of time for a lot of years. For example, I have started since 4 years, 3.5-4 years. So illivargu I think it's roughly 15 to 16 years nan kaltirodu. So ಆ ವರ್ಷದ ನಾಲೆಜ್, ನಾನು ಸ್ಟಾರ್ಟಿಂಗ್ 10 ವರ್ಷ ಕಿರಾನ ಘರಾನೆಯಲ್ಲಿದ್ದೆ. ಸೊ ದೆನ್ ಐ ಸ್ವಿಚ್ ಟು ಜೈಪುರ್ ಅತ್ರೋಲಿ ಘರಾನ. ಸೊ ಜೈಪುರ್ ಅತ್ರೋಲಿ ಘರಾನದಲ್ಲಿ ಎಲ್ಲಾ ಸಾಫ್ಟ್ ನೋಟ್ಸ್ ಗಳು ಹತ್ತುತ್ತೆ. ಸಾಫ್ಟ್ ನೋಟ್ಸ್ ಗಳ ಈಗ ಸ್ಟ್ರೇಟ್ ಫಾರ್ವರ್ಡ್ ನೋಟ್ಸ್ ಇಂದ ಸಾಫ್ಟ್ ನೋಟ್ಸ್, ಈ ಟ್ರಾನ್ಸಿಷನ್ ಹೇಗ್ ಮಾಡ್ಕೊಂಡೆ ನಾನು? ಇಟ್ ಡೆಫಿನೆಟ್ಲಿ ಟೇಕ್ ಸಮ್ ಟ್ರಬಲ್ ಫಾರ್ ದ ಶಿಷ್ಯ ಅಂಡ್ ಆಲ್ಸೋ ಫಾರ್ ದ ಗುರು. ಇಬ್ಬರದು ಮೆಹನತ್ ಇದೆ ಅಲ್ಲಿ. ಸೊ ನಾನ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ದಟ್ ವಾಟ್ ಐ ಹವ್ ಲರ್ನ್ಡ್ earlier is not wrong. Only the style of singing needs to be changed, which I need to understand first with my mind and then bring it down to my throat.
ಸೊ ಅದು ಐ ಥಿಂಕ್ ಇಟ್ಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಬೈ ಪ್ರಾಕ್ಟೀಸ್ ನಿಮ್ಗೆ ಬಂದೇ ಬರುತ್ತೆ. ಬಟ್ ಇಟ್ ಟೇಕ್ಸ್ ಡೆಫಿನೆಟ್ಲಿ ಅ ಲಾಟ್ ಆಫ್ a lot of trouble, a lot of dedication. But as I said, ನಿಮ್ಗೆ ಆಲ್ರೆಡಿ 16 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಕಲ್ತಿದ್ದೀರಾ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಕಲ್ತಿರೋದು ನಾಲೆಜ್ ಇದೆ, then it is not that difficult. So I have recently started learning under Apurva ji, Apurva Gokhale tai. So she is from Gwalior Gharana. ಅವರು ಕೂಡ ಬೇರೆ ಬೇರೆ ಗುರುಗಳಿಂದ ಕಲ್ತಿದ್ದಾರೆ. ಅಂಡ್ ಈಗ ವೆನ್ ಯು ಹ್ಯಾವ್ ಆಸ್ಕ್ ಮಿ ದಟ್ ಕ್ವೆಶನ್, ವಿಲ್ ಐ ಬಿ ಇನ್ ಅ ಡಿಲೆಮಾ, ಅಂದ್ರೆ ಹಾಡೋವಾಗ 3 ಘರಾಣೆಗಳು ಮಿಕ್ಸ್ ಆಗತ್ತಾ ಹಾಡ್ಬೇಕಾದ್ರೆ ಯಾವಾಗ ಅವಾಗ ಆಗತ್ತೆ, ಬಟ್ that will become your own style, because that will become your own, that's your UID, unique identification. So because of that style I have learned from 3 different gurus, and 3 ಗುರುಗಳ ಒಂದೊಂದು ಸ್ಟ್ರಾಂಗ್ ಪಾಯಿಂಟ್ಸ್ ನಾನು ಅಳವಡಿಸ್ಕೊಂಡು ಒಂದು ಪ್ರೆಸೆಂಟೇಶನ್ ಮಾಡ್ತೀನಿ. that will become my UID, and people will be pleased to hear that, and people will start recognizing me with that style. So it is definitely not wrong. So I would say that is a plus point, X factor in yours. ನಿಜವಾಗ್ಲೂ ಬಹಳ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ದಟ್ ಈಸ್ ಲೈಕ್ ಏನಂತಾರ, ನಮ್ಮ ಕ್ಲಾಸಿಕಲ್ ಇದ್ರಲ್ಲೂ ಹೊಸದೊಂದು ಅಳವಡಿಸ್ಕೊಳ್ಳೋ ಒಂದು ಅವಕಾಶಗಳಿದೆ. ಯಾಕೆಂದ್ರೆ ಬಹಳ ಜನಕ್ಕೆ ಒಂದು ನಂಬಿಕೆ ಇದೆ, ಅಂದ್ರೆ ಕ್ಲಾಸಿಕಲ್ ಸಿಂಗಿಂಗ್ ಅಲ್ಲಿ ಬರೀ ಕಲ್ತು ಹೇಳ್ತೀವಿ, ಅಂದ್ರೆ ರಿಪಿಟೇಷನ್ ಅಂತಾರಲ್ಲ, 5 ಸ್ವಂತಕ್ಕೆ ಹಾಡ್ ಮಾಡೋದಿಕ್ಕೆ ಬಹಳ ವರ್ಷಗಳ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಾನು ಕೆಲವು ಇದನ್ನ ಓದಿದ್ದೆ. ಅಂದ್ರೆ ಕಲಿತಾ ಅಂದ್ರೆ ನಿಮ್ಗೆ ಅದಕ್ಕೊಂದು ಕೇಪಬಿಲಿಟಿ ಬೇಕು ಅಂತ ನೀವು ಹೇಳ್ತೀರಾ. ಅಂದ್ರೆ ಯು ಕ್ಯಾನ್ ಡೂ ಯುವರ್ ಓನ್ ಥಿಂಗ್, ಬಟ್ ಯು ನೀಡ್ ದಟ್ ಕೇಪಬಿಲಿಟಿ ಟು ಡೂ ದಟ್. Yes, of course. Dedication is the key to everything. So you need to have that dedication. Without dedication you cannot do anything. So ಅದು ನಿಮ್ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ನೀವು, ನಾನು ಇದನ್ನ ಕಲೀಲೇಬೇಕು, ಹೇಗಾದ್ರೂ ಮಾಡಿ ಕಲೀಲೇಬೇಕು, because I love it, I want to bring it in me. So ಅದೇ that's what I have, because it's from my side, that's what I have always been thinking about. ಏನಾದ್ರೂ ಹೊಸ ಕಲಿಬೇಕಾದ್ರೆ ಐ ಆಮ್ ನಾಟ್ ಥಿಂಕಿಂಗ್ ವಾಟ್ ಎವರ್ ಐ ಹ್ಯಾವ್ ಲರ್ನ್ ಪ್ರಿವಿಯಸ್ಲಿ ಇಸ್ ರಾಂಗ್, ಬಟ್ ಅದನ್ನೇ ಆಸ್ ಅ ಫೌಂಡೇಶನ್ ನಾನು ಯೂಸ್ ಮಾಡ್ಕೊಳ್ತೀನಿ, ಅಂಡ್ ಐ ಟ್ರೈ ಟು ಬ್ರಿಂಗ್ ಇನ್ ಸಮಥಿಂಗ್ ಅಂಡ್ ಇಟ್ ಕಮ್ಸ್ ವೆರಿ ಈಸಿಲಿ. ಪ್ರಜ್ಞೆ, ನೀವು ಹೇಳಿದ್ರಲ್ಲ ಹಿಂಗ ಬೇರೆ ಬೇರೆ ಘರಾನದ್ ನೀವು ಕೇಳಿದ್ರಿ, ಕಲ್ತೀರಿ ಅಂತ ಹೇಳಿ, ಅವೆಲ್ಲ ಕೂಡಿಸಿ ನೀವು ಒಂದ್ ಹಾಡ್ ಹಾಡ್ಬೋದಾ? ಒಂದ್ ಎಕ್ಸಾಂಪಲ್ ಕೊಡ್ಬೋದಾ ನೀವು? I will try. One ಯಾವ್ದಾದ್ರು ಬಂದಿಶ್ ಹಾಡಿದ್ರೆ I think it will be much more clearer. Okay. Yeah, there is a bandish in Rag Bheem Palas. Idu nan recently kaltidini nan ಈಗಿನ ಗುರು ಹತ್ರ. So it was just done last week. So it's fresh from my memory. ಆದ್ರೆ ಇದೇ ಸೇಮ್ ಬಂದಿಶ್ ನಾನ್ ನನ್ನ ಫಸ್ಟ್ ಗುರು ವಿನತಾ ಹಳದಿಪುರ್ ಅವ್ರ ಹತ್ರ ಕಲ್ತಿದ್ದು, and ಇದನ್ನ represent ಮಾಡಿ I have won several competitions in classical category in my school days. So other example I think I can give. So the first gharana was Kirana Gharana, and currently I'm learning under Gwalior Gharana. So the bandish is Ja ja re apne mandirava suna pavegi sasana nadiya. ಈಗ ನಾನು ಇದನ್ನ ಫಸ್ಟ್ ಪ್ರೆಸೆಂಟ್ ಮಾಡ್ತೀನಿ ಕಿರಾನ ಘರಾನದಲ್ಲಿ, the one I have learned from my first guru. जा जा रे अपने मंदिरवा जा जा रे अपने मंदिरवा सुन पावेगी सासन नदिया सुन पावेगी सासन नदिया जा जा रे अपने ಮಂದಿರವಾ ಜಾ ಜಾ ರೇ ಅಪನೆ. ಸೊ ಇದು ಒಂದ್ ಸ್ಟೈಲ್ ಆಯ್ತು. ಸೊ ದ ಕರೆಂಟ್ ಸ್ಟೈಲ್ ಈಸ್ ಜಾ ಜಾ ರೇ ಅಪನೆ ಮಂದಿರವಾ ಜಾ ಜಾ ರೇ ಅಪನೆ ಮಂದಿರವಾ
सुन पावेगी सासन नदिया, सुन पावेगी सासन नदिया, जा जा रे अपने मंदिरवा, जा जा रे अपने. So I don't know if you could recognize the difference between two. The first pattern was with the straight notes. Ja ja re apne. This is very much of Kirana Gharana. Straight notes hit ಮಾಡ್ತೀವಿ. Ni sa ga ma pa ni sa ni da pa ma ga re sa. ಈಗ ಜೈಪುರ್ ಹತ್ರೋಲಿ ಅಂಡ್ ಮಿಕ್ಸ್ಚರ್ ಆಫ್ ಗ್ವಾಲಿಯರ್ ಘರಾನ ಹೇಗಿರತ್ತಂದ್ರೆ ಎಲ್ಲಾ ಗುಂಡಗಾಗಿ ಬರುತ್ತೆ. ಸೊ ವಿ ಕಾಲ್ ಇಟ್ ಅ ಕಾಯಿಲ್ಡ್ ಶೇಪ್. ನೀ ಸಾ ಗ ಮ ಪ ನೀ ಸಾ ಸಾ ನಿ ಧ ಪ ಮ ಪ ಗ re re ma ga re sa. So e coiled way ಏನಿದೆ, this is different gharana. Are you getting my point? So bandish is same but two different types, and it is not difficult. It's just you just need to bring that style in your mind and then deliver it to your throat. So the importance of what that Gharana gives, that comes into picture ಅನ್ಸುತ್ತೆ ಅಲ್ಲ? Yes, of course. ಅದೇ And when you yeah, and when you are when you know both the styles, you can use the plus points of both. Ja ja re apne, ja ja re apne. This is one way. Ja ja re apne. This is second type, and a mixture of both. ಯಾವಾಗ ಮಾಡ್ತೀರಾ ಅವಾಗ ಭಾವಗಳು ಬರುತ್ತೆ ಹಾಡಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಜಾ ಜಾ ರೇ ಅಪನೆ, ಜಾ ಜಾ ರೇ ಅಪನೆ, ಯು ಆರ್ ಆಸ್ಕಿಂಗ್ ಹಿಮ್ ಟು ಗೋ, and that is how you bring that bhav in. Ja ja re apne. So this is a mixture of both. When you bring the plus points of both the gharanas, then it becomes your style. And it becomes the nuance of that particular bandish, you know. Enhance ಮಾಡುತ್ತೆ ಅದ್ರ ಬ್ಯೂಟಿನ, ಅದ್ರ ಸೌಂದರ್ಯವನ್ನ. ಇಲ್ಲಿವರೆಗೂ ಇಷ್ಟು ಹೇಳಿದ್ರ ನೀವು ಮ್ಯೂಸಿಕ್ ಬಗ್ಗೆ. ಇನ್ನೊಂದು ಕೇಳ್ಬೇಕು ನಿಮ್ಗೆ, ಮುರ್ಕಿ ಅಂದ್ರೆ ಏನು? ಅದು ಮ್ಯೂಸಿಕ್ ನಲ್ಲಿ ಹೆಂಗ್ ನೀವು ಯೂಸ್ ಮಾಡ್ತೀರಾ ಅದು ಹಾಡ್ಬೇಕಾದ್ರೆ? ಮುರ್ಕಿ ಅಂದ್ರೆ ಇಟ್ಸ್ ಅ ಫಾಸ್ಟ್ ತಾನ್ ಅಂತಾನೆ ಹೇಳ್ಬೋದು. ಸಾ ಸರೆ ಗ ರೇ ರೆ ಗ ಮ ಗ ಗ ಮ ಪ. ಸೊ ದಿಸ್ ಇಸ್ ಮುರ್ಕಿ. ಸೊ ಸಾ ರೇ ಗ ಮ ಪ ದ ನಿ ಸಾ, ಇದು ಬೇಸಿಕ್ ಫ್ರೇಮ್ ವರ್ಕ್ ಆಯ್ತಾ. ಮುರ್ಕಿ ಅಂದ್ರೆ ಸಾ ಸರೆ ಗ ಅಂದ್ರೆ ಅ ಕಾಂಬಿನೇಷನ್ ಟೇಕನ್ ಇನ್ ಅ ಕ್ವಿಕರ್ ವೇ is a tan. So a fast tan is a murki. Sa sa re ga ma pa da ni sa. So sa re ga ma pa. This is a pattern of alankar. ಆದ್ರೆ ಅದನ್ನ ನೀವು ಸ್ವಲ್ಪ ಸ್ಪೀಡನ್ ಅಪ್ ಮಾಡಿದ್ರೆ it becomes a tan, and such short tans which are speedened are murkis. Sa re ga ma pa da ni sa ni da ni da pa da pa ma ಗರಿ ಸಾ. ಇದನ್ನ ನೀವು ಹೇಗೆ ಅಡಾಪ್ಟ್ ಮಾಡ್ಕೋತೀರಾ? ಅಂದ್ರೆ ಮುರ್ಕಿನ ನೀವು ಹೇಗೆ ಯೂಸ್ ಮಾಡ್ಕೋತೀರಾ ವೆಲ್ ಸಿಂಗಿಂಗ್? ಹೌ ಇಟ್ ಹೆಲ್ಪ್ಸ್? ಇದಕ್ಕೆ ಎಕ್ಸಾಂಪಲ್ಸ್ ಅಂದ್ರೆ ಯಾವ್ದೇ, ಸೊ ಲೈಟ್ ಮ್ಯೂಸಿಕ್ ಅಲ್ಲಿ ಮೋಸ್ಟ್ಲಿ ಕ್ಲಾಸಿಕಲ್ ನಲ್ಲಿ ಬರೋದು ಅಪರೂಪನೇ. ಸೊ ಮುರ್ಕಿ ಹರ್ಕತ್ ಇವೆಲ್ಲ ಬರೋದು ಲೈಟ್ ಮ್ಯೂಸಿಕ್ ಅಲ್ಲಿ, ಟುಮ್ರಿ ದಾದ್ರಾ ಇದ್ರಲ್ಲೆಲ್ಲ ಬರುತ್ತೆ. ಸೊ ಕ್ಲಾಸಿಕಲ್ ಆಸ್ ಐ ಸೆಡ್, ಅದಕ್ಕೆ ತನ್ನದೇ ಆದ ಒಂದು ರಿಸ್ಟ್ರಿಕ್ಷನ್ಸ್ ಇದೆ, ಅದ್ರ ಚೌಕಟ್ಟಿದೆ, ಅದ್ರಲ್ಲಿ ಅದೇ ಹಾಡ್ಬೇಕು. ಸೊ ಮುರ್ಕಿ ಡೆಫಿನೆಟ್ಲಿ ಕಮ್ಸ್ ಅಂಡರ್ ಕ್ಲಾಸಿಕಲ್, ಬಟ್ ಇಟ್ ಈಸ್ ನಾಟ್ ಟು ಬಿ ಸಂಗ್ ಡ್ಯೂರಿಂಗ್ ವೆನ್ ಯು ಆರ್ ಪ್ರೆಸೆಂಟಿಂಗ್ ಅ ರಾಗ್. ನಾರ್ಮಲಿ ಗ್ವಾಲಿಯರ್ ಘರಾನ ಅಥವಾ ಜೈಪುರ್ ಅತ್ರೋಲಿ ಘರಾನದಲ್ಲಿ ಮುರ್ಕಿ ಅಪರೂಪನೇ ಬರುತ್ತೆ ಯೂಶುವಲಿ. ಆದ್ರೆ ಹೆಚ್ಚಾಗಿ ಐ ಹ್ಯಾವೆಂಟ್ ಹರ್ಡ್ ಸಿಂಗರ್ಸ್ ಟೇಕಿಂಗ್ ಇಟ್. ಯೂಶುವಲಿ ಹೆಚ್ಚಾಗಿ ಅದನ್ನ ಲೈಟ್ ಮ್ಯೂಸಿಕ್ ಅಲ್ಲಿ ಯೂಸ್ ಮಾಡ್ತಾರೆ. ಲೈಟ್ ಮ್ಯೂಸಿಕ್ ಅಲ್ಲಿ ಅಂದ್ರೆ ಅದೇ ಸಾಂಗ್ ನ ತಗೊಳ್ತೀನಿ. ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ದಿಸ್ ಇಸ್ ಮುರ್ಕಿ. ಸೊ ಅದನ್ನ ಪ್ಲೇನು ಹಾಡ್ಬೋದು, ಬಟ್ ಜಸ್ಟ್ ಟು ಇನ್ಕ್ರೀಸ್ ದ ಬ್ಯೂಟಿ ಆಫ್ ಇಟ್, ಅದರ ಸೌಂದರ್ಯವನ್ನ ಇನ್ಕ್ರೀಸ್ ಮಾಡ್ಲಿಕ್ಕಂತ ಅಲ್ಲಿ ಮುರ್ಕಿ ಹಾಕಿದ್ದಾರೆ. ಇಟ್ ಆಲ್ಸೋ ಬ್ರಿಂಗ್ಸ್ ಔಟ್ ದ
ಇಂಟೆನ್ಸ್ ಭಾವ, ಅಂದ್ರೆ ಮಗು ತುಂಬಾ ಪ್ಲೀಸ್ ಮಾಡ್ಕೊಳ್ತಾ ಇದೆ ಹಂಗೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ಸೊ ದಿಸ್ ಇಸ್ ಮುರ್ಕಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಆಲಾಪು, ಅಲಂಕಾರು, ಥಾನು, ಸರ್ಗಮ್, ಅದೇ ಇದೆಲ್ಲ ಬರೀ ಪದಗಳು ಕೇಳಿದೀವಿ. ನನಗೆ ಡಿಫ್ರೆನ್ಸ್ ಏನಿದೆ ಇದರಲ್ಲಿ? ನನ್ನಂತ ಕಾಮನ್ ಪರ್ಸನ್ಗೆ ಹೌ ಡು ಯು ಎಕ್ಸ್ಪ್ಲೈನ್? ಬಿಕಾಸ್ ಐ ಥಿಂಕ್ ಸಂಗೀತ ಕಲ್ತವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ಬಹಳ ಈಸಿ ಅನ್ಸುತ್ತೆ. ನನ್ಗೆ ಇವತ್ತು ಸಿಂಪಲ್ ಫಾರ್ಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗತ್ತಾ? ಶೋರ್, ಖಂಡಿತವಾಗಿ. I'll try my best to explain it in a simplest form. And it is very difficult. ಅದು ಸ್ಟೇಜ್ ವೈಸ್ ಹೋಗುತ್ತೆ. ಲೆಟ್ ಮಿ ಸ್ಟಾರ್ಟ್ ವಿತ್ ದ ಇನಿಷಿಯಲ್ ಸ್ಟೇಜ್. ಸರ್ಗಮ್. ಸರ್ಗಮ್ ಅಂದ್ರೆ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್, ಸರಿ ಗಮ, ಸಾರೆ ಗಮ ಪದ ನಿ ಸ, ಒಂದು ರಾಗದ ಚೌಕಟ್ಟು ಈ ಸರ್ಗಮ್. ಓಕೆ, ಈ 7 ನೋಟ್ಸ್ ಗಳ ಅಳವಡಿಸ್ಕೊಂಡೆ ಒಂದು ರಾಗ ಆಗೋದು. ಸೊ ಇದು ಬೇಸಿಕ್ ಸರ್ಗಮ್ ಆಯ್ತು. ಸೊ ದ ನೆಕ್ಸ್ಟ್ ಒನ್ ಕಮ್ಸ್ ಇಸ್ ಅಲಂಕಾರ. ಅಲಂಕಾರ ಅಂದ್ರೆ ದ ನೇಮ್ ಇಟ್ ಸೆಲ್ಫ್ ಸೇಸ್. ಅಲಂಕಾರ ಯಾಕೆ ಮಾಡ್ಕೊಳ್ತೀವಿ? ನಮ್ಮ ಸೌಂದರ್ಯವನ್ನ ಹೆಚ್ಚಿಸ್ಕೊಳಕ್ಕೆ. ಫಾರ್ ಎಕ್ಸಾಂಪಲ್, ವಿ ಯೂಸ್ ಆಲ್ ದ ಎನ್ಹಾನ್ಸ್ಮೆಂಟ್ಸ್ ಲೈಕ್ ಇಯರಿಂಗ್ಸ್ ಅಂಡ್ ಆಲ್ ಜಸ್ಟ್ ಟು ಎನ್ಹಾನ್ಸ್ ಅವರ್ ಬ್ಯೂಟಿ. ಸೊ ಅಲಂಕಾರ ಅಂದ್ರೆ ಮ್ಯೂಸಿಕ್ ಒಂದು ರಾಗದ ಬ್ಯೂಟಿಯನ್ನ ಎನ್ಹಾನ್ಸ್ ಏನ್ ಮಾಡುತ್ತೋ ಅದನ್ನ ಅಲಂಕಾರ ಅಂತಾರೆ. ಈಗ ಸಾರೆ ಗ ರೇ ಗ ಮ ಗ ಮ ಪ ಮ ಪದ ಪದ ನಿ ಧ ನಿ ಸಾ, ಸಾ ನಿ ಧ ನಿ ಧ ಪದ ಪ ಮ ಪ ಮ ಗ ಮ ಗ ರೇ ಗ ರೇ ಸಾ. ಅಂದ್ರೆ ಒಂದು ರಾಗದಲ್ಲಿ ಎಷ್ಟೊಂದು ವೇರಿಯೇಷನ್, ಸೇಮ್ ಸ್ವರಗಳನ್ನ ಇಟ್ಕೊಂಡು ಎಷ್ಟು ಪ್ಯಾಟರ್ನ್ಸ್ ಇನ್ ವೇರಿಯೇಷನ್ ನೀವು ಮಾಡ್ಕೊಳ್ಬಹುದು. ಸಾರೆ ಗ ರೇ ಗ ಮ ಗ ಮ ಪ, ಇದು 3 ಸ್ವರದ ವೇರಿಯೇಷನ್ ಆಯ್ತು. ಸಾರೆ ಗ ಮ ರೇ ಗ ಮ ಪ ಗ ಮ ಪದ 4 ಸ್ವರಗಳ ವೇರಿಯೇಷನ್ ಆಯ್ತು. ಸೊ ದಿಸ್ ಇಸ್ ಅನದರ್ ಅಲಂಕಾರ. ಅಂದ್ರೆ ಒಂದು ರಾಗದಲ್ಲಿ ಎಷ್ಟೊಂದು ಬ್ಯೂಟಿ ಎನ್ಹಾನ್ಸ್ಮೆಂಟ್ಸ್ ನಾವು ಮಾಡಬಹುದು ವಿತ್ ದ ಸೇಮ್ ನೋಟ್ಸ್, ವಿತ್ ದ ಸೇಮ್ ಸೆಟ್ ಆಫ್ ನೋಟ್ಸ್. ಯು ಗೆಟಿಂಗ್ ಮೈ ಪಾಯಿಂಟ್? ಸೊ 2 ಆಗ್ಬೋದು, 4 ಸ್ವರ ಇರ್ಬೋದು, 3 ಸ್ವರ ಇರ್ಬೋದು, ಅಥವಾ ಸಾರೆ ಗ ಮ ಪದ ನಿ ಸಾ, ಸಾ ನಿ ದ ಪ ಮ ಗ ರೇ ಸಾ, ಪ್ಲೇನ್. ದಿಸ್ ಇಸ್ ಆಲ್ಸೋ ಅಲಂಕಾರ. ದಿಸ್ ಇಸ್ ಸಂಪೂರ್ಣ ಅಲಂಕಾರ, ಯಾಕಂದ್ರೆ ಸಂಪೂರ್ಣ ಸ್ವರಗಳು ಬಂದಿವೆ ಇದರಲ್ಲಿ. ಸೊ ಅಲಂಕಾರ, ಫಾರ್ ಅ ಲೇ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್, ಅಲಂಕಾರ ಈಸ್ ಒಂದು ರಾಗದ ಸೌಂದರ್ಯವನ್ನ ಎನ್ಹಾನ್ಸ್ ಮಾಡುವಂಥದ್ದು ಮತ್ತು ರಾಗದ ಫ್ರೇಮ್ ವರ್ಕ್ ನ ನಿಮ್ಗೆ ತಿಳಿಸ್ಕೊಡೋ ಅಂಥದ್ದು. ಸಾರೆಗ ರೇಗಮ ಗಮಪ ಎಷ್ಟು ಪ್ಯಾಟರ್ನ್ಸ್ ನೀವು ಮಾಡ್ಬೋದೋ ಆ ಸ್ವರಗಳನ್ನ ಇಟ್ಕೊಂಡು ಈಸ್ ಅಲಂಕಾರ್ಸ್. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಮ್ಯಾಥಮೆಟಿಕಲ್. ಎಕ್ಸಾಕ್ಟ್ಲಿ ಯು ಕ್ಯಾನ್ ಸೇ ದಟ್. ಮತ್ತೆ ಆಲಾಪ್ ಹೆಂಗೆ ಇದಕ್ಕೆ ಇದಾಗುತ್ತೆ? ಆಲಾಪ ಯಾಕೆ ಮಾಡ್ತಾರೆ ಅಂದ್ರೆ, ಒಂದು ರಾಗದ ಸ್ವರಗಳನ್ನ ವಿಸ್ತಾರ ಹೇಗ್ ಮಾಡ್ತಾರೋ, ಅಂದ್ರೆ ಆ ರಾಗವನ್ನ ಹೇಗೆ ಮುಂದೆ ತಗೊಂಡ್ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವೊಂದ್ ಕಾರ್ನಲ್ಲಿ ಕುತ್ಕೊಂಡಿದೀವಿ, ಆದ್ರೆ ಆ ಕಾರನ್ನ ರೈಡ್ ಮಾಡೋವರೆಗೂ ನಮ್ಗೆ ಅರ್ಥ ಆಗಲ್ಲ ಅದ್ರ ಮೈಲೇಜ್ ಏನು, ಅದ್ರ ಕೆಪಾಸಿಟಿ ಏನು, ಎಷ್ಟು ಸ್ಪೀಡ್ ಅನ್ನ ಅದ್ ಪಿಕಪ್ ಮಾಡ್ಕೊಳತ್ತೆ, ಅಥವಾ ಎಷ್ಟು ಫ್ಲೂಯೆಂಟ್ ಆಗಿ ಅದು ಓಡಿಸ್ಲಿಕ್ಕೆ ಆಗತ್ತೆ ನಮ್ಗೆ ವಿತ್ ಮ್ಯಾಕ್ಸಿಮಮ್ ಸ್ಪೀಡ್. ಅದು ನೀವೆಲ್ಲ ಅದನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಓನ್ಲಿ ವೆನ್ ಯು ರೈಡ್ ಇಟ್. ಸೊ ಅದೇ ತರ ಒನ್ಸ್ ಯು ಸ್ಟಾರ್ಟರ್ ಆಗ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯಾವ ತರ ಮುಂದೆ ಹೋಗ್ಬೇಕು. ಅಂದ್ರೆ ಒಂದ್ ಕಾರಲ್ಲಿ ಕೂತ್ಕೊಂಡ್ಮೇಲೆ you need to know which direction to go, either this way or that way. So ಒಂದ್ ರಾಗನ ಯಾವ ತರ ಹಾಡ್ಬೇಕು, ಆ ರಾಗವನ್ನ ಆ ಸ್ವರಗಳನ್ನ ಯಾವ ತರ ಡೆವಲಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಯಮನ್ ರಾಗದಲ್ಲಿ ನೀರೇ ಗ ಮ ಧ ನಿ ಸಾ ಇವ್ ನೋಟ್ಸ್ ಗಳಿವೆ. ಈಗ ಇದನ್ನ ಎನ್ಹಾನ್ಸ್ ಹೇಗ್ ಮಾಡ್ತೀರಾ? ಇದನ್ನ ಒಂದ್ ರಾಗವನ್ನ ಆಸ್ ಅ ರಾಗ್ ಹೇಗ್ ಪ್ರೆಸೆಂಟ್ ಮಾಡ್ತೀರಾ? ನೀರೇ ಗ ಮ ಮ ಪ ಗ ಮ ಪ ನಿ ಗ ನೀ ರೇ ಗ ಮ ಪ ಧ ನಿ ಸಾ ನಿ ದ ಪ ಮ ಗ ರೇ ಸಾ. ಇದನ್ನ ಆಲಾಪವಾಗಿ ಹಾಡಿದ್ರೆ ಆ ಇದನ್ನ ಆಲಾಪ್ ಅಂತ ಹೇಳ್ತಾರೆ. ಆ ರಾಗದ ಚಲನವಲನೆಯನ್ನ ತೋರ್ಸ್ಕೊಳ್ಳೋ ಅಂತ ಪೀಸ್, ಸಮಥಿಂಗ್ ಈಸ್ ಕಾಲ್ಡ್ ಆಸ್ ಆಲಾಪ್. ದಟ್ ವಿಲ್ ಗಿವ್ ಯು ದ ಬೇಸ್, ಆಲ್ ದ ಫ್ರೇಮ್ ವರ್ಕ್ ಆಫ್ ದಟ್ ರಾಗ. ನಿಜವಾಗ್ಲೂ ಬಹಳ ತಿಳ್ಕೊತಾ ಇದ್ದೀನಿ ನಾನು ಮ್ಯೂಸಿಕ್ ನಲ್ಲಿ. ಬರೀ ಕೇಳೋದಷ್ಟೇ ಕೇಳ್ಕೊಂಡು ಇವಾಗ ಪ್ರತಿಯೊಂದು ಟೆಕ್ನಿಕಲ್ ವರ್ಡ್ಸ್ ಈಗ ಇದು ಈಗ ಏನಂತಾರಲ್ಲ, ಮೈಂಡ್ ಅಲ್ಲಿ ಕೆಲಸ ಶುರು ಹಚ್ಕೊಳತ್ತೆ ಈಗ. ಬಹಳ ಇಷ್ಟ ಕಲ್ತೇವಿ. ಈಗ ಇಷ್ಟೆಲ್ಲ ಇದ್ದಾವಂತ ಗೊತ್ತಿದ್ದೇ ಇಲ್ಲ ಮ್ಯೂಸಿಕ್ ನಾಗ.
ಆಮೇಲೆ ನೀವು ಇದು ನೀವು ಹಾಡ್ಬೇಕಾದ್ರೆ ಇದು ಸಾಥಿ ಮತ್ತು ಶ್ರುತಿ ಅದೇನಾರು ಇದು ಮಾಡ್ತೀರಾ ನೀವು? ಏನ್ ಡಿಫ್ರೆನ್ಸ್ ಏನ್ ಅದ್ರೊಳಗೆ, ಏನಿದು ಇಂಪಾರ್ಟೆನ್ಸ್ ಏನ್ ಅದ್ರದ್ದು? ಸಾಥಿ ಅಂದ್ರೆ ದ ಒನ್ ಹೂಸ್ ಅಕಂಪನಿಂಗ್ ಯು, ಅಕಂಪನಿಸ್ಟ್ಸ್, ದ ಅಕಂಪನಿಮೆಂಟ್ಸ್. ಅವ್ರದ್ದು ರೋಲ್ ಅಂದ್ರೆ ಇಟ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಮೈ ರೋಲ್ ಆಸ್ ಅ ಸಿಂಗರ್. ಯಾಕಂದ್ರೆ ನನ್ಗೆ ಹಾಡೋದ್ರಲ್ಲಿ ಎಷ್ಟು ಪ್ರಭುತ್ವ ಇದೆಯೋ ಅಷ್ಟೇ ಪ್ರಭುತ್ವ ತಬ್ಲಾ ಬಾರ್ಸೋರು ಮತ್ತೆ ಹಾರ್ಮೋನಿಯಂ ಬಾರ್ಸೋದ್ರೊಳಗೂ ಕೂಡ ಇರ್ಬೇಕು. ಅದರ್ವೈಸ್ ನಾನ್ ಒಂದ್ ರಾಗದಲ್ಲಿ ಹಾಡ್ತೀನಿ, ಒಂದು ತಾಳದಲ್ಲಿ ಹಾಡ್ತೀನಿ, ಬಾಜು ಕುತ್ಕೊಂಡಿರೋ ತಬ್ಲಾ ವಾದಕರಿಗೆ ಆ ತಾಳ್ ಯಾವ್ದು ಅಂತ ಗೊತ್ತಾಗ್ಲಿಲ್ಲ, he picked up a wrong laya or wrong tala, that will ruin my performance. So it is extremely important to know you have a better sathi and better accompanies with you. And this is also another key important thing, key point, ಏನಂದ್ರೆ ನೀವು ಯಾವ್ದೇ ಪರ್ಫಾರ್ಮೆನ್ಸ್ ಮಾಡೋ ಮುಂಚೆ you need to sit 15 minutes at least. If you have met that accompanies for the first time, ಮೊದಲನೇ ಸರಿ ನಿಮ್ ಸಾಥಿಗಳನ್ನ ನೀವು ಮೀಟ್ ಮಾಡ್ತಾ ಇದ್ದೀರಿ, he's come from a different place, at least 15 minutes before your performance ಒಂದ್ ಕಡೆ ಕುತ್ಕೊಂಡು you need to tell him or her what you are singing. ಅಂದ್ರೆ ನಿಮ್ ಲಯ ತಾಳ ಮ್ಯಾಚ್ ಆಗ್ಬೇಕು, ಅವ್ರಿಗೆ ಒಂದ್ ಐಡಿಯಾ ಸಿಗ್ಬೇಕು ನೀವ್ ಏನ್ ಹಾಡ್ತಿದ್ದೀರಾ ಅಂತ, so that he knows exactly what to play and how to play. ಈಗ ಸಡನ್ಲಿ ನಾನ್ ಹಾಡ್ತಾ ಇದ್ದೀನಿ, ಫ್ರಮ್ ನೋ ವೇರ್ ನಾನು ಒಬ್ಬರನ್ನ ತಗೊಂಡ್ ಬರ್ತೀನಿ ಆಸ್ ಅನ್ ಅಕಂಪನಿಸ್, ಅವರು ಶುರು ಮಾಡ್ಕೋತಾರೆ. ಇಫ್ ಇಟ್ ಡಸಂಟ್ ಹ್ಯಾವ್ ದಟ್ ಮಚ್ ಆಫ್ ನಾಲೆಜ್, ಸ್ವಲ್ಪ ಜನರಿಗೆ ಇರುತ್ತೆ, ಸ್ವಲ್ಪ ಜನರಿಗೆ ಏನೇನೋ ಪ್ರಾಕ್ಟೀಸ್ ಬೇಕಾಗಲ್ಲ. ಸೊ ಸಮ್ ಆರ್ ರಿಯಲಿ ವೆಲ್ ಟ್ರೈನ್ಡ್ ಅಂಡ್ ವೆಲ್ ಏನಂತಾರೆ ಅದಕ್ಕೆ, ದೇ ಆರ್ ವೆರಿ ವೆಲ್ ನೋನ್ ವಿತ್ ದ ಜಾಬ್. ಸೊ ಅವ್ರಿಗೆ ಏನು ಪ್ರಾಕ್ಟೀಸ್ ಬೇಕಾಗಲ್ಲ. ಬಟ್ ಸಮ್ ಆಫ್ ದ ಪೀಪಲ್ ಆರ್ ಸ್ಟಿಲ್ ಇನ್ ದೇರ್ ಬಡಿಂಗ್ ಫೇಸ್ ಆಫ್ ದರ್ ಕರಿಯರ್. ಸೊ ಪ್ರಭುತ್ವ ಇರೋರಿರ್ಲಿ ಅಥವಾ ಇಲ್ದೆ ಇರೋರ್ ಇರ್ಲಿ, ಸೊ ಡೋಂಟ್ ಎವರ್ ಟೇಕ್ ಅ ಚಾನ್ಸ್. ಸೊ ಮೈ ಗುರು ಯೂಸ್ ಟು ಟೆಲ್ ಮಿ, ಯಾವಾಗ್ಲೂ ಚಾನ್ಸ್ ತಗೊಳ್ಬಾರ್ದು. ಸೊ ಅಟ್ ಲೀಸ್ಟ್ 15 minutes ಬಿಫೋರ್ ದ ಪರ್ಫಾರ್ಮೆನ್ಸ್, ಎಷ್ಟೇ ನೀನ್ ಕಲ್ತಿರೋಲಾಗ್ಲಿ, ಎಷ್ಟೇ ನೀನು ನಾಲೆಜ್ ನಿನ್ ಇದೆ ಎಲ್ಲ ಆಗ್ಲಿ, ಆದ್ರೆ 15 minutes ಬಿಫೋರ್ ದ ಪರ್ಫಾರ್ಮೆನ್ಸ್ ನೀನು ರಿಹರ್ಸ್ ಮಾಡ್ಲೇಬೇಕು. ಸೊ ದಟ್ ಯು ಆಲ್ ನೋ ವಾಟ್ ಯು ಆರ್ ಸಿಂಗಿಂಗ್ ಅಂಡ್ ದರ್ ಇಸ್ ಅ ಸಿಂಕ್ರನೈಸೇಷನ್ ಬಿಟ್ವೀನ್ ಯು. ಸೊ ಸಾಥಿ ಸಂಗತ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಶ್ರುತಿ ಅದ್ರೊಳಗಿಂದಾನೇ ಬರೋದು. ಸೊ ಶ್ರುತಿ ಅಂದ್ರೆ ಬೇಸಿಕಲಿ ಕ್ಲಾಸಿಕಲ್ ಮ್ಯೂಸಿಕ್ ಹಾಡ್ಬೇಕಾದ್ರೆ ನಾವು ತಾನ್ಪುರ ಯೂಸ್ ಮಾಡ್ತೀವಿ. ಸೊ ಆ ತಾನ್ಪುರದ ಸೌಂಡ್ ನಮ್ ಕಿವಿಯಲ್ಲಿ ಬರ್ತಾ ಇರ್ಬೇಕು, ಸೊ ದಟ್ ವಿ ಆರ್ ಟ್ಯೂನ್ಡ್ ಇನ್ ವಿತ್ ದ ತಾನ್ಪುರ ಪ್ರಾಪರ್ಲಿ. ಯಾಕಂದ್ರೆ ತಾನ್ಪುರ ಹಾರ್ಮೋನಿಯಂ ಜೊತೆ ಟ್ಯೂನ್ಡ್ ಇನ್ ಆಗಿರುತ್ತೆ, ಅಂಡ್ ತಬ್ಲಾ ಹಾರ್ಮೋನಿಯಂ ಜೊತೆ ಟ್ಯೂನ್ಡ್ ಇನ್ ಆಗಿರುತ್ತೆ. ಸೊ ಎವ್ರಿಥಿಂಗ್ ಈಸ್ ಟ್ಯೂನ್ಡ್ ಇನ್. ಸೊ ಯು ನೀಡ್ ಟು ಮೇಕ್ ಶೋರ್ ದಟ್ ದ ಶ್ರುತಿ ಈಸ್ ಪರ್ಫೆಕ್ಟ್. ಅದರ್ವೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಹೆಚ್ಚು ಜನರಿಗೆ ಗೊತ್ತಾಗಲ್ಲ. ಬಟ್ ದೋಸ್ ಹೂ ಆರ್ ರಿಯಲಿ ಕೀನ್ ಇನ್ ದರ್ ನಾಲೆಜ್, ಅವ್ರಿಗೆ ಹಿಂಗ್ ಗೊತ್ತಾಗ್ಬಿಡತ್ತೆ. ಸೊ ದೇ ಆರ್ ವೆರಿ ಶಾರ್ಪ್ ವಿತ್ ದ ಇಯರ್ಸ್ ಅಂಡ್ ದೇ ಆರ್ ವೆರಿ ಗುಡ್ ಲಿಸ್ನರ್ಸ್. ಅವ್ರಿಗೆ ಗೊತ್ತಾಗೇ ಆಗತ್ತೆ. ಸೊ ಯು ನೀಡ್ ಟು ಸೆಟ್ ಯೋರ್ ಶ್ರುತಿ ಅಂಡ್ ಸಾಥ್ ಸಂಗತ್, ಎವ್ರಿಥಿಂಗ್ ಆನ್ ಪಾಯಿಂಟ್ ಬಿಫೋರ್ ಯೋರ್ ಪರ್ಫಾರ್ಮೆನ್ಸ್. ಬೇಸ್ ಲೈನ್ ತರ. ಎಕ್ಸಾಕ್ಟ್ಲಿ. ಅವರು ಹೀಗೆ ಹೋಗ್ಬೇಕಾ? ಇದು ಅವ್ರ ಕಡೆನೂ ಅಂದ್ರೆ ಘರಾಣ ಹಿಂಗೇನಾದ್ರು ಇರ್ತೈತೆ ಅವರು? ಆಫ್ ಕೋರ್ಸ್ ಅವ್ರಿಗೂ ಇರುತ್ತೆ. ಸೊ ಘರಾನಾ ಪ್ಯಾಟರ್ನ್ ಎಲ್ಲಾ ಕಡೆನೂ ಇರುತ್ತೆ. ಅದೇ ನಾನ್ ದಟ್ಸ್ ವಾಟ್ ಐ ಸೆಡ್ ವೆನ್ ಐ ಎಕ್ಸ್ಪ್ಲೇನ್ಡ್ ಅಬೌಟ್ ಘರಾನಾ. ಸೊ ತಬ್ಲಾ ವಾದಕರಾಗಿರ್ಲಿ ಅಥವಾ ಯಾವುದೇ ಇನ್ಸ್ಟ್ರೂಮೆಂಟ್ ಆಗಿರ್ಲಿ, ಸೊ ದೇ ಹ್ಯಾವ್ ದೇರ್ ಓನ್ ಘರಾನಾಸ್. ಅವ್ರ ಗುರುಗಳು ಒಂದ್ ಕಡೆಯಿಂದ ಕಲ್ತಿರೋದು. ಸೊ ಅವ್ರ ಪ್ಯಾಟರ್ನ್, ಅವರು ವೇರಿಯೇಷನ್ಸ್ ಡಿಫ್ರೆಂಟ್ ಇರತ್ತೆ, ಅವ್ರ ಪದ್ಧತಿ ಬೇರೆ ಇರತ್ತೆ. ಸೊ ಆ ಪದ್ಧತಿಯನ್ನ ಅಳವಡಿಸ್ಕೊಂಡು ಜನರೇಷನ್ಸ್ ಅದು ಪಾಸ್ ಆನ್ ಆಗ್ತಾ ಹೋಗಿದೆ. ಸೊ ಅದೇ ಇವ್ರು ಬಾರಿಸ್ತಾರೆ. ಸೊ ದಟ್ ಇಸ್ ಡೆಫಿನೆಟ್ಲಿ ದೇರ್ ಇಸ್ ವೇರಿಯೇಷನ್. ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಕ್ಚುಲಿ ನಾ ಯೋಚನೆ ಮಾಡ್ತಾ ಇದ್ದೀನಿ, ಹೌ ಡಿಫಿಕಲ್ಟ್ ಟು ಕೋಆರ್ಡಿನೇಟ್ ಅಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಸಿಂಗಲ್ ಪರ್ಸನ್, ಮ್ಯೂಸಿಕ್ ಇಸ್ ಎ ಕಾಂಬಿನೇಷನ್ ಆಫ್ ಟೀಮ್ ವರ್ಕ್ ಅನ್ಕೋತೀನಿ. ಇಟ್ ಈಸ್ ಅ ಟೀಮ್ ವರ್ಕ್, ಡೆಫಿನೆಟ್ಲಿ ರೈಟ್ಲಿ ಸೆಡ್, ಇಟ್ ಈಸ್ ಅ ಟೀಮ್ ವರ್ಕ್. ಈಗ ನಾವು ಹಾಡುಗಳಲ್ಲಿ ಹೌ ಟು ರೆಕಗ್ನೈಸ್ ರಾಗಗಳು ಗೊತ್ತಾಗ್ಲಿಕ್ಕೆ ಫಸ್ಟ್ಲಿ ನಿಮ್ಗೆ ಅಷ್ಟು ನಾಲೆಜ್ ಇರ್ಬೇಕು. ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಅಂತೂ ಇರ್ಲೇಬೇಕು. ಈಗ ಸಪೋಸ್ ನನ್ಗೆ ಒಂದ್ 4-5 ರಾಗಗಳು ಗೊತ್ತಿವೆ. ಯಮನ್ ಗೊತ್ತಿದೆ, ಭೂಪ್ ಗೊತ್ತಿದೆ, ಆಮೇಲೆ ಭೀಮ್ಪಲಾಸ್ ಗೊತ್ತಿದೆ. ಸೊ ಐ ನೋ ವಾಟ್ ದ ಬೇಸಿಕ್ ಫ್ರೇಮ್ ವರ್ಕ್ ಆಫ್ ದಟ್ ರಾಗ ಇಸ್. ಆಸ್ ಐ ಸೆಡ್ ಯಮನ್ ರಾಗದಲ್ಲಿ ತೀವ್ರ ಮಧ್ಯಮ ಬರುತ್ತೆ. ಸೊ ನೀರೇ ಗಮಧಾನಿ ಸಾನಿ ದ ಪ ಮಗರೆ ಸಾ. ಸೊ ಈ ರಾಗ, ಈ ಫ್ರೇಮ್ ವರ್ಕ್ ಯಾವ ಹಾಡಲ್ಲಿ ನಿಮ್ಗೆ ಕಾಣಿಸತ್ತೋ, ಅದ್ರ ಛಾಯೆ ಕಾಣಿಸತ್ತೋ,
ಸೊ ಯು ಕ್ಯಾನ್ ರಿಲೇಟ್ ಟು ಇಟ್ ದಟ್ ಇಟ್ ಈಸ್ ಯಮನ್. ಈಗ ಒಂದ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಅಲ್ಲಿ ಪಿಕಪ್ ದ ಭೂಪ್ ರಾಗ್, ಯಾಕಂದ್ರೆ ಯಮನ್ ರಾಗ್ ನಾವು ತುಂಬಾ ಮಾಡಿದೀವಿ. ಸೊ ಅಲ್ಲಿ ಪಿಕಪ್ ರಾಗ್ ಕಾಲ್ಡ್ ಎಸ್ ಭೂಪ್. ಭೂಪ್ ರಾಗ್ ಅಂದ್ರೆ ಸಾ ರೇ ಗ ಪ ಧ ಸಾ ಸಾ ಧ ಪ ಗ ರೇ ಸಾ. ಸೊ ಈ ಫ್ರೇಮ್ ವರ್ಕ್ ನಾನ್ ತಲೆಯಲ್ಲಿ ಇಟ್ಕೊಂಡು ಈ ಒಂದ್ ಹಾಡ್ನ ಹಾಡ್ತೀನಿ ಭೂಪ್ ರಾಗ. ಸೊ ಜಸ್ಟ್ ಲೆಟ್ ಮೀ ನೋ ಇಫ್ ಯು ಕ್ಯಾನ್ ರಿಲೇಟ್ ಟು ಬೋತ್ ದೀಸ್ ಪೀಸಸ್. ಸಾ ರೇ ಗ ಪ ಧ ಸಾ ಧ ಪ ಗ ರೇ ಸಾ ಧ ಸಾ ರೇ ಸಾ ಆ ಆ ज्योति कलश छलके ज्योति कलश छलके हुए गुलाबी रंग सुनहरे रंग दल बादल के ज्योति कलश छलके ज्योति कलश छलके. So could you relate to both these pieces? That's the difference. Nange ಭೂಪ್ ರಾಗದ ಫ್ರೇಮ್ ವರ್ಕ್ ಗೊತ್ತು, ಅದ್ರ ಚೌಕಟ್ ಗೊತ್ತು. I know how it goes, how the chalan valan is of ರಾಗ್ ಭೂಪ್. ಹಂಗಾಗಿ ಈ ಹಾಡ್ ಪ್ಲೇ ಆದಾಗ I could relate to it. ಅರೆ ಭೂಪ್ ರಾಗದ ಛಾಯೆ ತರ ಇದೆ ಅಲ್ಲ, let me see if I can fit in some notes in it. ಸಾ ರೇ ಗ ಪ ಧ ಸಾ. ಅರೆ ಹೌದು, ಇದು ಭೂಪ್ ರಾಗನೇ. ಸೊ ದಿಸ್ ಇಸ್ ಹೌ ಯು ರಿಲೇಟ್ ಟು ಅ ಸಾಂಗ್. ಏನಂತಾರಲ್ಲ, ಇಟ್ ಗಿವ್ಸ್ ಎ ಫ್ಲೋ ಅಂತಾರಲ್ಲ, ನದಿಗೆ ಒಂದು ಅಂಚಿದ್ದಂಗೆ. ಯೋಗಿ ಮನೆಗೆ ಬಂದ, ಗುರುದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಕಾಲಲಿ ಪಾದುಕೆ ಕೈಯಲಿ ದಂಡ, ಕಾಲಲಿ ಪಾದುಕೆ ಕೈಯಲಿ ದಂಡ, ಬಾಲರವಿಯ ಕೊಳೆಯ ಯೋಗಿ ಮನೆಗೆ ಬಂದ, ಆ ದೇವ ಮನೆಗೆ ಬಂದ. ಮಸ್ತಕದಲ್ಲಿ ಜಟೆ ಶೋಭಿಸುತ್ತಿರಲು, ಮಸ್ತಕದಲ್ಲಿ ಜಟೆ ಶೋಭಿಸುತ್ತಿರಲು, ಕಸ್ತೂರಿ ತಿಲಕ ಚಂದನ ಹಣೆಯಲಿ, ಕಸ್ತೂರಿ ತಿಲಕ ಚಂದನ ಹಣೆಯಲಿ, ಕಾಷಾಯಾಂಬರದ ಕಾಷಾಯಾಂಬರದ ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಜೋಲುತ್ತಿರಲು ಕೊರಳೋಳು ರುದ್ರಾಕ್ಷ, ಜೋಳಿಗೆ ಬಗಲಲಿ ತ್ರಿಲೋಕ ರಕ್ಷ. ಜೋಲುತ್ತಿರಲು ಕೊರಳೋಳು ರುದ್ರಾಕ್ಷ, ಜೋಳಿಗೆ ಬಗಲಲಿ ತ್ರಿಲೋಕ ರಕ್ಷ. ಕಸ್ತೂರಿ ತಿಲಕಾದ ಕಸ್ತೂರಿ ತಿಲಕಾದ ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ. ಕಾಲಲಿ ಪಾದುಕೆ ಕೈಯಲಿ ದಂಡ, ಕಾಷಾಯಾಂಬರದ ದೇವ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ, ಯೋಗಿ ಮನೆಗೆ
ಬಂದ ಆ ಶ್ರೀ ಗುರು ದೇವ ಮನೆಗೆ ಬಂದ. ತುಂಬಾ ಚೆನ್ನಾಗಿ ಹೇಳಿದ್ರಿ ಇದನ್ನ. ಈ ಇದಂತಲ್ಲ ಹಾಡು ಹೇಳ್ಬೇಕಾದ್ರೆ ಅಥವಾ ಟೆಕ್ನಿಕ್ ಹೌ ಟು ಕಂಟ್ರೋಲ್ ಅಂದ್ರೆ ಬ್ರೀತಿಂಗ್ ಟೆಕ್ನಿಕ್ ನೀವೇನ್ ಯೂಸ್ ಮಾಡ್ತೀರಾ? ಅಂದ್ರೆ ಅಭ್ಯಾಸ ಆಗಿ ಆಗಿ ನಿಮ್ದೊಂದು ಬ್ರೀತಿಂಗ್ ಫಾರ್ಮೇಶನ್ ಬಂದ್ಬಿಟ್ಟಿರುತ್ತೆ, ಆದ್ರೆ ಅದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಏನ್ ಟೆಕ್ನಿಕ್ ಯೂಸ್ ಮಾಡ್ತೀರಾ? Breathing is very important. As I said, breath is something is like ನಾನು actually normal terms ಅಲ್ಲಿ ಹೇಳ್ಬೇಕಂದ್ರೆ a breath is a life to music. ಯಾಕಂದ್ರೆ ಬ್ರೆತ್ಲೆಸ್ ಯಾವ ಸಿಂಗರ್ ಬ್ರೆತ್ಲೆಸ್ ಆಗ್ತಾನೋ ಅವನಿಗೆ ಹಾಡ್ಲಿಕ್ಕೆನೆ ಆಗೋದಿಲ್ಲ. ಸೊ ನನಗೆ ಫಸ್ಟ್ ಟ್ರೈನಿಂಗ್ ಸಿಕ್ಕಿರೋದು ವಾಯ್ಸ್ ಕಲ್ಚರ್ ಅಂತ. ಅದ್ರಲ್ಲಿ ವಾಯ್ಸ್ ಕಲ್ಚರ್ ನೆಕ್ಸ್ಟ್ ಟು ವಾಯ್ಸ್ ಕಲ್ಚರ್ ಆರ್ ಐ ಕ್ಯಾನ್ ಸೇ ಅಲಾಂಗ್ ಸೈಡ್ ಆಫ್ ವಾಯ್ಸ್ ಕಲ್ಚರ್ ನಂಗೆ ಟ್ರೈನಿಂಗ್ ಸಿಕ್ಕಿರೋದು ಬ್ರೀದಿಂಗ್ ಅಲ್ಲಿ. ಸೊ ಬ್ರೀದಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದನ್ನು ಕೂಡ ನಾನು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಶ್ರೀರಾಮಚಂದ್ರ ಕೃಪಾಲು ಭಜಮನ ಇದೊಂದು ನನ್ ಈಗ ಫ್ಲಾಶ್ ಆಗ್ತಿದೆ ತಲೆಯಲ್ಲಿ ಹಾಡು. ಶ್ರೀರಾಮಚಂದ್ರ ಕೃಪಾಲು ಭಜಮನ ಹರಣ ಭವ ಭಯದಾರುಣಂ. ಸೊ ಈ ಹಾಡಲ್ಲಿ ಅಥವಾ ಈ ಸಾಲಲ್ಲಿ ಎಲ್ಲಿ ಪಾಸ್ ತಗೊಳ್ಬೇಕು ಯು ಶುಡ್ ಅಂಡರ್ಸ್ಟ್ಯಾಂಡ್. ಅಂಡ್ ಅಷ್ಟು ಬ್ರೀದಿಂಗು ನಿಮ್ ಹತ್ರ ಅಷ್ಟು ಕೆಪಾಸಿಟಿ ಇರ್ಬೇಕು, ಅಷ್ಟು ಬ್ರೆತ್ ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ. For example, if at all a singer doesn't have a breathing ಏನಂತಾರೆ control of a breathing, so ಅವನು ಈ ತರ ಹಾಡಬಹುದು. ಶ್ರೀರಾಮ ಚಂದ್ರ ಕೃಪಾಲು ಭಜಮನ ಹರಣ ಭವ ಭಯದಾರುಣಂ. ಸೊ ಇದ್ರಲ್ಲಿ ನಿಮ್ಗೆ ಭಾವ ಎಂಜಾಯ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. Neither you can enjoy the raga because there is no flow, there is no continuity, because there is a lot of breathlessness. So adu barbekandre, so idu ಒಂದು ಫ್ಲೋ ಅಂತೀವಲ್ಲ, ಇದನ್ನ ನಾವು ಓವರ್ಕಮ್ ಹೇಗ್ ಮಾಡ್ಕೊಳ್ಬೇಕು? This is also kind of yoga. So music is a form of yoga. So I want to take this as an opportunity to specify this particular thing. Nan gurugal ಹೇಳಿದ್ದು music is a form of yoga. ಯಾಕಂದ್ರೆ first thing you do there is ಅನುಲೋಮ್ ವಿಲೋಮ್. ಬ್ರೆತ್ಲೆಸ್ನೆಸ್ ನ ಕಂಟ್ರೋಲ್ ಹೇಗ್ ಮಾಡ್ಕೊಳ್ತೀವಿ, ಬ್ರೆತ್ ನ ಹೇಗ್ ಕಂಟ್ರೋಲ್ ಮಾಡ್ಕೊಳ್ತೀವಿ, ಇಟ್ ಹೆಲ್ಪ್ಸ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಬ್ರೀದಿಂಗ್ ಅಂಡ್ ಹಂಗಾಗಿ ನಿಮ್ ಲಂಗ್ಸ್ ಸ್ಟ್ರಾಂಗರ್ ಆಗತ್ತೆ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಬ್ರೀದಿಂಗ್ ಎಕ್ಸರ್ಸೈಸ್. ಅದನ್ನ ಹೇಗ್ ಮಾಡೋದಂದ್ರೆ ಟು ಟ್ರೈ ಟು ಟೇಕ್ ಅ ಡೀಪ್ ಬ್ರೀತ್ and hold it as long as you can and try to utilize all that breath in the form of energy while you sing. So either example nan kodtini as a demonstration, otherwise you guys wouldn't understand it properly. So I'm taking a deep breath to sing that whole line, Shri Ramachandra Kripalu Bhajamana, without any flow. Shri Ramachandra Kripalu Bhajamana Harana Bhava Bhayadarunam. So how did this sound? So this sounded so serene because there was a flow, there was a continuity. So this is the exercise you need to practice. And idu actually exercise. Now exercise heg gymming ella ಮಾಡ್ತೀವಲ್ಲ 10 times 10 times repetition ಇರುತ್ತೆ ಒಂದೊಂದು exercise. This is to be done in the same way. So take a breath and ನಮ್ಗೆ ಯಾವ ತರ ಟೀಚ್ ಮಾಡಿರೋದಂದ್ರೆ take a deep breath and sing ಸರಿಗಮ ಪದನಿ ಸ ನಿ ದ ಬ ಮ ಗ ರೆ ಸ. ಎಷ್ಟು ಸಲ ಆಗತ್ತೋ ಅಷ್ಟು ಸಲ ತಗೊಳ್ಬೇಕು. ಈ ಲೂಪ್ ಅನ್ನ ಎಷ್ಟು ಸಲ ಆಗತ್ತೋ ಅಷ್ಟು ಸಲ ಟ್ರೈ ಮಾಡ್ಬೇಕು. ಅಂಡ್ ಟ್ರೈ ಟು ಎಕ್ಸ್ಟೆಂಡ್ ಇಟ್ ಇನ್ ದ ನೆಕ್ಸ್ಟ್ ಟೈಮ್. ಈಗ 2 ಸರಿ ಮಾಡಿದ್ರಿ, ನೆಕ್ಸ್ಟ್ ಟೈಮ್ ಟ್ರೈ ಟು ಡೂ ಇಟ್ 2.5, not 3, 2.5. Just give it a try. And next time enhance 2.75, something like that. So ಸ್ವಲ್ಪ ಆಗಿ ಆ ಬ್ರೆತ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. And this comes from years of practice. Saregama padani sa sa ni da pa ma ga re sa. Saregama padani sa sa ni da pa ma ga re sa. Saregama padani sa sa ni da pa ma ga re sa. Saregama padani sa sa ni da pa ma ga re sa. Saregama padani sa. So this is 4.5, which is fine. But this is how it should be done. And this should improve every single day, every single time you do the riyaz. And this is the first thing you do in a riyaz session,
ಅಲ್ಲ, ನಮ್ಗ ಮ್ಯೂಸಿಕ್ ಅಲ್ದ ನೀವು ಯೋಗಾನು ತಿಳಿಸ್ಕೊಟ್ರಲ್ಲ ಇದ್ರೊಳಗೆ ವಿತ್ ದ ಮ್ಯೂಸಿಕ್. ಆಮೇಲೆ ನಿಮ್ಮ ಗುರುಗಳು ಯಾರಿದ್ರು ಅಂಡ್ ಮತ್ತ ಅವ್ರ ಕಡೆಯಿಂದ ನೀವು ಕಲ್ತಿದ್ರಿ ಅಂತ ಹೇಳಿದ್ರಿ, ಅದ್ರ ನಿಮ್ ಯಾರ್ಯಾರು ಗುರುಗಳಿದ್ರು ಇಲ್ಲಿವರೆಗೂ ಕಲ್ತಾಗಿನಿಂದ ಫ್ರಮ್ ಬಿಗಿನಿಂಗ್? ಫ್ರಾಮ್ ಬಿಗಿನಿಂಗ್, ಟು ಬಿ ಆನೆಸ್ಟ್, ನಾನು ಇಲ್ಲಿ ಇದನ್ನ ಮೆನ್ಷನ್ ಮಾಡ್ತೀನಿ. ನನ್ನ ಬಿಗ್ಗೆಸ್ಟ್ ಗುರು ಅಂಡ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್ ಇಸ್ ಮೈ ಫಾದರ್, ಶ್ರೀಯುತ ಅಶೋಕ್ ಜಿ ಮಲ್ಲಾಪುರ್ ಅವರು. ಅವರು ಏನ್ ಬೇಸಿಕ್ಸ್ ನನ್ಗೆ ಹೇಳ್ಕೊಟ್ರಲ್ಲ, ಅವ್ರು ಹಿ ಸ್ಟಿಲ್ ರೈಟ್ ಸಾಂಗ್ಸ್, ಹಿ ಕಂಪೋಸಸ್ ದ ಸಾಂಗ್ಸ್, ಅಂಡ್ ಅವರು ಬೇಸಿಕಲಿ ನನ್ಗೆ 4-5 ಹಾಡನ್ನ ಬರೆಯೋರು ನನ್ಗೋಸ್ಕರ ಅಂತ, ಕಂಪೋಸ್ ಮಾಡೋರು, ಅದನ್ನ ಹೇಳ್ಕೊಡೋರು. ಅದನ್ನ ಹಾಡ್ತಾನೆ ನಾನು ಒಂದು ಇವೆಂಟ್ ನಲ್ಲಿ ಪರ್ಫಾರ್ಮ್ ಮಾಡಿದೆ. ದೇರ್ ಐ ಮೆಟ್ ಮೈ ಫಸ್ಟ್ ಗುರು. ಸೊ ಅಲ್ಲಿಂದ ಗುರು ಪರಂಪರೆ ಸ್ಟಾರ್ಟ್ ಆಯ್ತು. ಸೊ and then after that I met the first guru. It was ಶ್ರೀಮತಿ ವಿದುಷಿ ವಿನತಾ ಹಳ್ದಿಪುರ್ ಅವರು. ಸೊ ಅವ್ರ ಹತ್ರ ನಾನು 10 ವರ್ಷ ಕಲಿತೆ ಅಂಡರ್ ಕಿರಾನಾ ಘರಾನ. ಸೊ ಅಲ್ಲಿಂದ ಮುಂದೆ ಹೋಗಿ ಆಕ್ಚುಲಿ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ಕೋಇನ್ಸಿಡೆನ್ಸ್. ನಾನು ಒಂದ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೆ, ಕ್ಲಾಸಿಕಲ್ ಪರ್ಫಾರ್ಮೆನ್ಸ್, ಅಂಡ್ ದಟ್ ಟೈಮ್ ವಸಂತ್ ಕರ್ನಾಡ್ ಸರ್ ಅವರು ಅಲ್ಲಿದ್ರು. ಅಂಡ್ I'll tell you, he's the biggest critic of all time. So he's such a knowledgeable person, such a informative person. ಅವ್ರ ಹತ್ರ ಜ್ಞಾನದ ಭಂಡಾರನೇ ಇತ್ತು. So I was very unfortunate just to have him just for 4 years is what I feel. I really feel that. So ನಾನು ಸ್ವಲ್ಪ ಬೇಗ ಅವ್ರ ಹತ್ರ ಕಲೀಲಿಕ್ಕೆ ಹೋದ್ರೆ I could have ಇನ್ನೂ ಹೆಚ್ಚನ್ನೇ ನಾನು ಅರ್ಜಿತ ಮಾಡ್ಕೊಳ್ಬಹುದಿತ್ತು. ಬಟ್ ಬೆಟರ್ ಲೇಟ್ ದನ್ ನೆವರ್. ಅವ್ರು ನನಗ್ ಸಿಕ್ರು ಅಂಡ್ he is the first person who came to me. ಅಂಡ್ ಅವ್ರು ಇಷ್ಟು ಫೇಮಸ್ ಇದ್ರು ಆ ಟೈಮ್ ನಲ್ಲಿ. ಪೀಪಲ್ ಯೂಸ್ ಟು ಕಾಲ್ ಹಿಮ್ ಅಂಡ್ ಪ್ಲೀಡ್ ಹಿಮ್, ಪ್ಲೀಸ್ ಸರ್ ನನ್ಗೆ ಆಸ್ ಯುವರ್ ಸಿಸ್ಟರ್, ಆಸ್ ಯುವರ್ ಶಿಷ್ಯ ಅಡಾಪ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ. ಅವ್ರಿಲ್ಲ ಅಂತಿದ್ರು, ಬಿಕಾಸ್ ಹಿ ವಾಸ್ ಹಂಗರ್ ಫಾರ್ ದಟ್ ಹಂಗರ್ ಇನ್ ಅ ಸ್ಟೂಡೆಂಟ್. ಜಸ್ಟ್ ನಾಟ್ ಬಿಕಾಸ್ ಪೇರೆಂಟ್ಸ್ ಹೇಳಿದ್ರು ನನ್ ಮಗುನ ಕಲ್ಸಿ, ನಾನ್ ಹಾಡ್ಬೇಕಂತ ಇದ್ದೆ, ಐ ವಾಂಟೆಡ್ ಟು ಬಿ ಅ ಮ್ಯೂಸಿಷಿಯನ್, ಆದ್ರೆ ನಂಗೆ ಅದ್ ಮಾಡ್ಲಿಕ್ಕಾಗಿಲ್ಲ, ಐ ವಾಂಟ್ ಟು ಸಿ ಮೈ ಸನ್ ಆಸ್ ಅ ಮ್ಯೂಸಿಷಿಯನ್ ಅಂತ ತಂದು ಇದನ್ನ ವಿಚ್ ದೇ ಕುಡ್ ನಾಟ್ ಟೇಕ್ ಇಟ್ ಫರ್ದರ್, ಅದು ತನ್ನ ಮಕ್ಕಳಿಂದ ಇದ್ ಮಾಡ್ಕೊಳಕಂತ ಮುಂದುವರ್ಸ್ಬೇಕಂತ ಮಕ್ಕಳನ್ನ ಕಳಿಸ್ತಾರೆ. ಬಟ್ ಮಕ್ಕಳು ಕಲಿಯಲ್ಲ. ಅನ್ಫಾರ್ಚುನೇಟ್ಲಿ ಸ್ವಲ್ಪ ಮಕ್ಕಳ ಹತ್ರ ಅಷ್ಟು ಇಂಟ್ರೆಸ್ಟ್ ಇರುತ್ತೆ, ಸ್ವಲ್ಪ ಜನರಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಅದು ಕ್ಲಿಯರ್ಲಿ ಗೊತ್ತಾಗತ್ತೆ ವಿತ್ ದರ್ ಪ್ರೋಗ್ರೆಸ್ ಅಂಡ್ ವಿತ್ ದರ್ ಬಾಡಿ ಲ್ಯಾಂಗ್ವೇಜ್ ಅಂಡ್ ಎವ್ರಿಥಿಂಗ್. ಅದನ್ನ ಸರ್ ನೋಡ್ತಾ ಇದ್ರು ಮುಂಚೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅಂಡ್ ಅದಾದ್ಮೇಲೆನೆ ಸರ್ ಹೇಳ್ತಾ ಇದ್ರು, ನೋ, ನನ್ಗೆ ಆಗಲ್ಲ, ಬಿಕಾಸ್ ಐ ಆಮ್ ಲುಕಿಂಗ್ ಫಾರ್ ಅ ಡೆಡಿಕೇಟೆಡ್ ಸ್ಟೂಡೆಂಟ್. ಐ ಡೋಂಟ್ ಹ್ಯಾವ್ ಮಚ್ ಆಫ್ ಟೈಮ್ ಆಫ್ ಮೈ ಲೈಫ್ ಲೆಫ್ಟ್, ಬಿಕಾಸ್ ಐ ಸ್ಟಾರ್ಟೆಡ್ ಅಟ್ ದ ಏಜ್ ಆಫ್ 70 ಟು ಟೀಚ್. ಸೊ ನಾನ್ ಯಾವಾಗ ಇರ್ತೀನಿ, ಯಾವ ದಿನ ಇರ್ತೀನಿ, ಯಾವ ದಿನ ಹೋಗ್ತೀನಿ ಗೊತ್ತಾಗಲ್ಲ. ಸೊ ನಾನ್ ಟೈಮ್ ವೇಸ್ಟ್ ಮಾಡಕ್ ರೆಡಿ ಇಲ್ಲ. ಸೊ ದಿಸ್ ಇಸ್ ಅ ಪ್ರಿಷಿಯಸ್ ಟೈಮ್. ನಾನ್ ಅದನ್ನ ಪ್ರಿಷಿಯಸ್ ಆಗಿನೇ ಯೂಸ್ ಮಾಡ್ಬೇಕು ಫಾರ್ ದ ಡಿಸರ್ವಿಂಗ್ ಒನ್ಸ್. ಅಂಡ್ ಐ ಫೀಲ್ ಸೋ ಫಾರ್ಚುನೇಟ್. ಆ ದಿನ ಪರ್ಫಾರ್ಮೆನ್ಸ್ ಕೊಡ್ಬೇಕಾದ್ರೆ ಐ ವಾಸ್ ಸ್ಟಿಲ್ ಲರ್ನಿಂಗ್ ಅಂಡರ್ ಹಳ್ದಿಪುರ್ ಆಂಟಿ. ಸೊ ವಸಂತ್ ಕಾರ್ನಾಡ್ ಸರ್ ಅವ್ರು ತಾನಾಗೆ ಬಂದು, ಪುಟ್ಟಿ ಚೆನ್ನಾಗ್ ಹಾಡ್ದೆಮ್ಮ, ವುಡ್ ಯು ಲೈಕ್ ಟು ಲರ್ನ್ ಫ್ರಮ್ ಮೀ ಅಂತ ಕೇಳಿದ್ರು. ಐ ವಾಸ್ ಇನ್ ಟೀಯರ್ಸ್. ನಾನ್ ಭಾವವಿಭೋರವಾಗಿದ್ದೆ. ನಾನು ಇಷ್ಟೊಂದು ಇಮೋಷನಲ್ ಆಗಿದ್ದೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ, ಬಿಕಾಸ್ ಐ ಕುಡಂಟ್ ಅಫೋರ್ಡ್ ಹಿಸ್ ಫೀಸ್. ಅವರು ಹಿ ಈಸ್ ಸಚ್ ಅ ಗ್ರೇಟ್ ಪರ್ಸನಾಲಿಟಿ. ಅವರು ಐ ಡೋಂಟ್ ನೋ ಹೌ ಮಚ್ ಹಿ ವುಡ್ ಚಾರ್ಜ್ ಫಾರ್ ಅದರ್ ಸ್ಟೂಡೆಂಟ್ಸ್, ಬಟ್ ಅವರು ನನ್ನ ಹತ್ರ he didn't demand anything. He just told me, you don't need to give me anything. What only thing you have to do is nanatra ba, nanatra yenenide andre ella kali, that will be, and perform it and make my name bigger and make me proud. That will be my guru dakshina. And I was so touched. I thought that ನಾನು ಕಲ್ತು ಮುಂದೆ ಯಾವಾಗಾದ್ರೂ ಗುರು ಆದ್ರೆ ನಾನು ಈ ತರದೇ ಗುರು ಆಗ್ಬೇಕು. ಐ ವಾಂಟ್ ಟು ಬಿ ಲೈಕ್ ಹಿಮ್ ಅಂಡ್ ಹಿ ಇಸ್ ಮೈ ರೋಲ್ ಮಾಡೆಲ್. ಬಿಕಾಸ್ ಯು ವಾಂಟ್ ಫೈಂಡ್ ಅ ಪರ್ಸನ್ ಸೇಯಿಂಗ್ ದಟ್ ಯು ಡೋಂಟ್ ನೀಡ್ ಟು ಗಿವ್ ಮಿ ಎನಿಥಿಂಗ್, ಜಸ್ಟ್ ಡೂ ಒನ್ ಥಿಂಗ್, ಟೇಕ್ ಎವ್ರಿಥಿಂಗ್ ಫ್ರಮ್ ಮಿ ದಟ್ ಐ ಹ್ಯಾವ್. ಅದನ್ನ ನೀನ್ ಪರ್ಫಾರ್ಮ್ ಮಾಡು, ನೀನ್ ಖ್ಯಾತಿ ಪಡೆ, ಆ ಖ್ಯಾತಿಯಿಂದ ನನ್ ಖ್ಯಾತಿ ಸಿಗತ್ತೆ, ನನ್ ಆತ್ಮ ತೃಪ್ತಿ ಆಗತ್ತೆ. ಸೊ ಈ ಮಾತು, ದೀಸ್ ಆರ್ ಗೋಲ್ಡನ್ ವರ್ಡ್ಸ್ ಅಂಡ್ ಐ ವಾಸ್ ಸೋ ಫಾರ್ಚುನೇಟ್ ಟು ಫೌಂಡ್ ಹಿಮ್. ಸೊ ಅವರು ಹೋದ್ಮೇಲೆ in 2011, after that I was in my engineering college. So avaga 1-2-3 years in gap ಆಯ್ತು, because I was in my final semester and all. So ಅದಾದ್ಮೇಲೆ ನಂಗ್ ಜಾಬ್ ಸಿಕ್ಕಿದ್ಮೇಲೆ and I flew to UK. ಇಲ್ಲಿ ಬಂದ್ಮೇಲೆ then I thought I should continue it, although I was still performing all over UK. ಆದ್ರೆ ನನ್ಗನ್ಸ್ತು I should still learn it because I'm still too young, you know. ಅಂಡ್ ಆ ತರದ್ ಗುರು ಸಿಗ್ಬೇಕಂತ ನಾನ್ ಕಾಯ್ತಾ ಇದ್ದೆ. ಅಂಡ್ ಫಾರ್ಚುನೇಟ್ಲಿ ಐ ಥಿಂಕ್ ಕಾರ್ನಾಡ್ ಸರ್ ಅವ್ರದೇ ಆಶೀರ್ವಾದ ಇದು.
ಅಪೂರ್ವ ತಾಯಿ ಗೋಖಲೆ ನಂಗೆ ಸಿಕ್ರು ಅಂಡ್ ಅವ್ರ ಹತ್ರ ನಾನೀಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡರ್ ಗ್ವಾಲಿಯರ್ ಘರಾನ. And she's such a gem of a person. She's extremely knowledgeable and I really feel proud ನನ್ಗೆ ಅವ್ರ ಹತ್ರ ಕಲಿಯೋದ್ ಸಿಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಒಂದ್ ಗುರುಗೆ ಒಳ್ಳೆ ಶಿಷ್ಯರು ಸಿಗೋದು ಬಹಳ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕೆಂದ್ರೆ ಯಾವುದೇ ಗುರು ದುಡ್ಡನ್ನ ಅಥವಾ ಅವ್ರೊಂದು ಏನನ್ನೋ ಅಪೇಕ್ಷೆ ಪಡ್ದಿರ ಒಂದು ವಿದ್ಯೆನ ದಾನ ಮಾಡ್ತಿರ್ತಾರೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅವ್ರು ಹೇಳ್ಕೊಟ್ಟಿದ್ದೀನಿ ಇನ್ನೊಬ್ರು ಕಲ್ತಾಗ ಅದನ್ನ ಅವ್ರು ಹೇಗೆ ಅದನ್ನ ಅದೇ ಏನದ ಶೋಕೇಸ್ ಮಾಡ್ತಾರಲ್ಲ, ದಟ್ ಈಸ್ ದ ಗಿಫ್ಟ್ ಫಾರ್ ದೆಮ್, ದಟ್ ಈಸ್ ದ ಅವಾರ್ಡ್ ಫಾರ್ ದೆಮ್. ಎಕ್ಸಾಕ್ಟ್ಲಿ, ವೆಲ್ ಸೆಡ್, ವೆಲ್ ಸೆಡ್. ಪ್ರಜ್ಞಾ ಅವ್ರೆ, ನೀವು ಗುರುಗಳಿಂದ ಅಂದ್ರೆ ಎಷ್ಟೋ ಜನ ಗುರುಗಳಿಂದ ಸಂಗೀತ ಕಲ್ತ್ರಿ, ಆದ್ರೆ ನಿಮ್ಮ ಗುರುಗಳ ಮುಖಾಂತರ ಬೇರೆ ಅಂದ್ರೆ ಕೆಲವೆಲ್ಲ ವಿಷಯಗಳು ಹೇಳಿದ್ರಿ ರಿಲೇಟೆಡ್ ಟು ಸಂಗೀತದ ರಿಲೇಟೆಡ್ ಇದನ್ನ ಕಲ್ತ್ರಿ ಅಂತ. ಅದಲ್ದಿರೆ ಬೇರೆ ಏನು ಅವರ ಕ್ಯಾರೆಕ್ಟರ್ಸ್ ನಿಮ್ ಮೇಲೆ ಪ್ರಭಾವ ಬೀರ್ತು? ಐ ವುಡ್ ಸೇ ವಸಂತ್ ಕಾರ್ನಾಡ್ ಸರ್ ಅವ್ರ ಹತ್ರ ಕಲ್ತಿರೋ ಟೈಮ್ ನಲ್ಲಿ ಐ ಥಿಂಕ್ ಅದರ್ ದನ್ ಮ್ಯೂಸಿಕ್ ನನ್ಗೆ ತುಂಬಾ ಇಷ್ಟ ಆಗಿರೋ ಅಂಡ್ ನನ್ ಮೇಲೆ ತುಂಬಾ ಪ್ರಭಾವ ಬೀರಿರೋ ಅವ್ರ ಪರ್ಸನಾಲಿಟಿ ಒಂದ್ ಕ್ವಾಲಿಟಿ ಅಂದ್ರೆ ಅವರಲ್ಲಿರೋ ಮನುಷ್ಯತ್ವ. ಹಿ ವಾಸ್ ಅಟ್ ಹಿಸ್ ಪೀಕ್ ವಿತ್ ಹಿಸ್ ಕರಿಯರ್. ಅವ್ರ ಶಿಖರದಲ್ಲೇ ಇದ್ರು. ಐ ವುಡ್ ಲೈಕ್ ಟು ಸೇ ದಿಸ್. ಅವರು ಏನಂತಾರ ಅದಕ್ಕೆ, ಪಾಪ್ಯುಲಾರಿಟಿದ ಶಿಖರದಲ್ಲಿ ಇದ್ರು. ಅಂತ ಮನುಷ್ಯ ಮನೆ ಎದುರುಗಡೆ ಬಂದಿರೋ ಒಬ್ಬ ಸಣ್ಣ ಪುಟ್ಟ ಬಾಲಕ, ಅಂದ್ರೆ ಒಂದ್ ಸಣ್ಣ ಹುಡುಗ. ನಾನ್ ಅವಾಗ ಕಲಿತಾನೆ ಇದ್ದೆ ಸರ್ ಹತ್ರ. ಸೊ ಇಟ್ ವಾಸ್ ದಟ್ ಒನ್ ಡೇ ಒಬ್ನ ಯಾರೋ ಹುಡುಗ ಹಾಡ್ತಾ ಬಂದ. ಅವ್ರ ಮನೆಗ್ ಹಾಲ್ ಕೊಡೋ ಹುಡುಗ ಅನ್ಸತ್ತೆ. ಸೊ ಇದ್ರಲ್ಲಿ ಹಳ್ಳಿಯಿಂದ ಬರ್ತಾರಲ್ಲ ಹಾಲ್ ತಗೊಂಡು ಎಲ್ಲ ಮಾರಕ್ಕೆ ಸಿಟೀಸ್ ಅಲ್ಲಿ. ಸೊ ಆತರ ಒಂದ್ ಹುಡುಗ, ಐ ಥಿಂಕ್ 10-12 years ಇಂದ ಹುಡುಗ ಇರ್ಬೋದು, ಏಜ್ ನಲ್ಲಿ ಇರ್ಬೋದು. ಸೊ ಅವ್ನ್ ಬಂದ, ಏನೋ ಹಾಡ್ಕೊಳ್ತಾನೆ ಬಂದ. ಹಿ ವಾಸ್ ಹಮ್ಮಿಂಗ್ ಸಮಥಿಂಗ್. ಸೊ ನಾನ್ ಕ್ಲಾಸ್ ಅಲ್ಲಿ ಇದ್ದೆ. ಸರ್ ಏನೋ ಟೀ ತಗೊಳಕ್ಕೋ ಏನೋ ಕಿಚನ್ ಅಲ್ಲಿ ಹೋಗಿದ್ರು. ಸೊ ಬರ್ತಾ ಅವ್ನ್ ಹಮ್ ಮಾಡ್ತಿರೋದು ಸರ್ ಕಿವಿ ಮೇಲ್ ಬಿತ್ತು. ಸೊ ಸರ್ ಕೇಳಿದ್ರು, ಏನಪ್ಪಾ ಏನ್ ಹಾಡ್ತಿದ್ಯಾ, ಇಲ್ಬಾ ಅಂತ. ಸೊ ಅವ್ನು ಬಂದ ಹೆದರ್ಕೊಂಡು. ಸರ್ ಯಾಕಂದ್ರೆ ಸರ್ ಏಕ್ದಮ್ ಸ್ವಲ್ಪ ಮಾತಾಡೋದ್ರಲ್ಲಿ ಫಿಯರ್ಸ್ನೆಸ್ ಇತ್ತು. ಏನ ಹುಡ್ಗ ಬಾಯ್ಲಿ ಏನ್ ಆಡ್ತಿದ್ಯಾ, ತೋರ್ಸ್ ನೋಡೋಣ, ಕೇಳ್ಸ್ ನೋಡೋಣ, ಈ ತರ ಮಾತಾಡೋರು. ಸೊ ಅವನು ಸ್ವಲ್ಪ ಶಿವರ್ ಆಗ್ತಾ ಭಯದಲ್ಲಿ ಹತ್ರ ಬಂದ್ಮೇಲೆ ಸರ್ ನಾ ಇದ್ ಹಾಡ್ತಿದೀನಿ ಅಂತ ಹೇಳ್ದ. ಸೊ ಜೋರಾಗಿ ಹಾಡು, ಗಟ್ಟಿಯಾಗಿ ಹಾಡೋಣ, ಕೇಳೋಣ ಅಂತ. ಆಮೇಲೆ ಅವ್ನ್ ಹಾಡ್ದ. ಸರ್ ಅದು ಎಷ್ಟು ಟಚ್ ಆಯ್ತು ಅಂದ್ರೆ ಸರ್ ಅಂದ್ರು, ಈಗ ಹಾಲ್ ಮಾರೋದೆಲ್ಲ ಇದೆಯಲ್ಲ ಅದನ್ನ ಬಿಡು, ನಾಳೆಯಿಂದ ಕ್ಲಾಸಿಗ್ ಬಾ. ಅದ್ ಹಾಲ್ ಮಾಡೋದು ಒಂದ್ ದಿನದ್ ಎಷ್ಟು ನಿನ್ಗೆ ಅದ್ ಪ್ರಾಫಿಟ್ ಸಿಗತ್ತಲ್ಲ ಅದನ್ನ ನಾನ್ ಕೊಡ್ತೀನಿ. ನೀನ್ ನಂಗೆ ಫೀಸ್ ಕೂಡ ಕೊಡೋದ್ ಬೇಡ. ನಿನಗ್ ನಾನ್ ಕಲಿಸ್ತೀನಿ. ನಿನ್ಗೆ ಏನೇನು ಬೇಕಲ್ವಾ ನಿನ್ ಎಜುಕೇಶನ್ಗೋಸ್ಕರ ಎಲ್ಲ ನಾನ್ ಸ್ಪಾನ್ಸರ್ ಮಾಡ್ತೀನಿ. Only thing you have to do is come to me, I will teach you and I will take care of all your expenses. ಈ ಮಾತ್ ಹೇಳಿದ್ರಲ್ಲ ಸರ್, I was in tears. It was such a golden moment. ಯಾರು ಈ ತರ ಅಂದ್ರೆ when you see there is a lot of discrimination going on in this world these days, ಈ ತರ ಇರ್ಬೇಕಾದ್ರೆ ಒಬ್ಬ ಅಂದ್ರೆ ಅವ್ನ್ ಹಾಕಿರೋ ಬಟ್ಟೆ ಕೂಡ ಅಷ್ಟು ಒಳ್ಳೇದಿರ್ಲಿಲ್ಲ, ಬಟ್ sir could just see his talent, the hidden talent in him. And it takes to be a real human being, to have this kind of approach to a layman or to a small boy who's coming from a small town village. It really touched my heart. And as I said, nan guru adre sir tara agbeku, ನಾನ್ ಈಗ್ಲೂ ಹೇಳ್ತೀನಿ, ನಾನ್ ಮನುಷ್ಯ ಆದ್ರೆ ಸರ್ ತರದ್ದೇ ಮನುಷ್ಯ ಆಗ್ಬೇಕು. ಯಾಕಂದ್ರೆ he was such a gem of a person. So although he was a critic, ಅವರು ತುಂಬಾ ಸ್ಟಾರ್ಸ್ ಗಳನ್ನ ತುಂಬಾ ಆರ್ಟಿಸ್ಟ್ ಗಳನ್ನ ಕೇಳ್ತಾ ಇದ್ರು, ಅವ್ರ ಹತ್ರ ಮಾತಾಡ್ತಾ ಇದ್ರು, ಎಲ್ಲ ಹೌದು. ಆದ್ರೆ ಅವರಲ್ಲಿರೋ ಆ ಮನುಷ್ಯತ್ವ ಅದು ಎಲ್ಲೂ ನಾನ್ ನೋಡ್ಲಿಲ್ಲ. ಈ ಡೇಟ್ ವರ್ಗೂ ನಾನು ಯಾವ್ದೇ ಆರ್ಟಿಸ್ಟ್ ಅಲ್ಲಿ ಅವ್ರ ತರದ್ ಕ್ವಾಲಿಟಿ ಇನ್ನೂ ನೋಡಿಲ್ಲ. ಇಟ್ ಹ್ಯಾಸ್ ರಿಯಲಿ ಇನ್ಸ್ಪೈರ್ಡ್ ಮೀ ಅಂಡ್ ಇಟ್ ಹ್ಯಾಸ್ ಟಚ್ ರಿಯಲಿ me in a bigger way and has put a bigger impact. And I really want to be a guru like him and a person like him. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಕ್ಚುಲಿ ಏನಂತ ಒಬ್ಬ ಮನುಷ್ಯತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ. ಬಹಳ ಒಳ್ಳೆ ಕ್ಯಾರೆಕ್ಟರ್ ಪಿಕ್ ಮಾಡಿದೀರಾ. ಆಲ್ ದ ಬೆಸ್ಟ್. ಐ ಥಿಂಕ್ ನಿಮ್ಗೆ ಅವ್ರಿಗೆ ಸಿಕ್ಕಂಗೆ ಒಳ್ಳೆ ಸ್ಟೂಡೆಂಟ್ ಸಿಗ್ಲಿ ಅಂತ ಆಶಿಸ್ತೀವಿ. ಪ್ರಜ್ಞಾ ಅವರೇ, ನೀವು
ಅವ್ರ ಹತ್ರ ಅಂದ್ರೆ ನಿಮ್ಮ ಗುರುಗಳ ಹತ್ರ ಕಲ್ತ್ರಲ್ಲ, ಅವರ ಮನುಷ್ಯತ್ವದ ಬಗ್ಗೆ ಹೇಳಿದ್ರಿ. ಅವ್ರ ಇನ್ನೊಂದು ಟ್ಯಾಲೆಂಟ್ ಅಂದ್ರೆ ಅವರು ಶಿಷ್ಯರನ್ನ ಚೂಸ್ ಮಾಡ್ಬೇಕಾದ್ರೆ ಅವರ ಶಿಷ್ಯರು ಯಾರು, ಎಲ್ಲಿಯವರು, ಹೇಗ್ ಬಂದಿದ್ದಾರೆ ಅದನ್ನ ನೋಡ್ಲಿಲ್ಲ. ಅವರ ಶಿಷ್ಯರಲ್ಲಿ ಅವರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು ಅವ್ರ ಟ್ಯಾಲೆಂಟ್. ಅವ್ರ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡೋದಲ್ಲ, ಅದು ಬಹಳ ಬಹಳ ಇಂಪಾರ್ಟೆಂಟ್. ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರು ಕಲಿಬೇಕಾದ್ರೆ ಟ್ಯಾಲೆಂಟ್ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಅವರು ಒಂದು ಒಳ್ಳೆ ಏನಂತಾರಲ್ಲ, ಈ ಕೆಸರಿನಲ್ಲಿ ಕಮಲ ಹುಟ್ಟುತ್ತಲ್ಲ, ಹಂಗೆ ಅದನ್ನ ಕಂಡುಹಿಡಿದ್ರು ಅಂತ ಅನ್ಸುತ್ತೆ ಅವರು. ಹೌದು. ತುಂಬಾನೇ ಅಂದ್ರೆ ಏನಂತಾರ ಒಳ್ಳೆ ವಿಚಾರ ಹೇಳಿದ್ರಿ. ಆಕ್ಚುಲಿ ಗುರುವಿನ ಒಂಥರ ಗೋಲ್ಡನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ಅಬೌಟ್ ಯುವರ್ ಟೀಚರ್. ಅಂತ ಟೀಚರ್ ಸಿಗೋದು ಅಗ್ದಿ ಕಡಿಮೆ. ಅಂದ್ರೆ ಬಹಳ ಜನ ಸಿಗಲ್ಲ ಅಂತ ಟೀಚರ್. ದ ಕ್ವಾಲಿಟಿ ಆಫ್ ದ ಟೀಚರ್ ಅಂತ ಸಿಗಲ್ಲ. ಭಾವನೆ ಇರುವಂತಹ ಟೀಚರ್ ಗಳಲ್ಲಿ ಅದು ಕಾಣುತ್ತೆ ಅನ್ಸುತ್ತೆ. ಆತರ ಜನ ಸಿಗೋದು ಬಹಳ ಅಪರೂಪ, ಬಹಳ ಅಪರೂಪ. ಈಗ ಪ್ರಜ್ಞಾ ಅವ್ರದ್ದು ಕೊನೆಯ ಹಾಡನ್ನು ಕೇಳೋಣ ಬನ್ನಿ. ಅಮ್ಮ ನಾನು ದೇವರಾಣೆ ಬೆಣ್ಣೆ ಕತ್ತಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ.
ಥ್ಯಾಂಕ್ ಯು ಸೋ ಮಚ್ ನಂಗೆ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಜಸ್ಟ್ ಟು ಶೇರ್ ಆಲ್ ಮೈ ಗೋಲ್ಡನ್ ಮೆಮರೀಸ್ ವಿತ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ. ಒಂದು ಒಳ್ಳೆ ವಿದೂಷಿನ ಮೀಟ್ ಮಾಡಿದ್ದಕ್ಕೆ ಅಂಡ್ ಈ ಆಪರ್ಚುನಿಟಿ ಇಟ್ ವಾಸ್ ರಿಯಲಿ ಗುಡ್. ಅಂಡ್ ನಿಮ್ ನಾಲೆಜ್ ಶೇರ್ ಮಾಡಿದ್ರಲ್ಲ, ಇಟ್ ಮೇಡ್ ಇಸ್ ಲೈಕ್ ಏನಂತಾರಲ್ಲ, ಸಂಗೀತದ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಆಮೇಲೆ ನಮ್ದು ಸ್ವಲ್ಪ ನಾಲೆಜ್ ಲೆವೆಲ್ ಒಂಚೂರು ಜಾಸ್ತಿ ಆಗಿದೆ. ನಾಲೆಜ್ ಲೆವೆಲ್ ಜಾಸ್ತಿ ಆಗಿ ಇಂಟ್ರೆಸ್ಟ್ ಹುಟ್ಟಿ ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ರಿ ಅಂತಾನೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂಡ್ ಐ ರಿಯಲಿ ಹೋಪ್ ಫಾರ್ ಇಟ್. ಕನ್ನಡಾಭಿಮಾನಿಗಳೇ, ಈವರೆಗೆ ಶ್ರೀಮತಿ ಪತ್ನ್ಯಾ ಅವರ ಕೆಲವೇ ಹಾಡುಗಳ ಸೌರಭವನ್ನು ಸವಿದಿದ್ದೀರಿ. ಅಲ್ಲದೆ ಅವರಿಂದ ಸಂಗೀತದ ಬಗ್ಗೆ ನಮಗೆ ತಿಳಿಯದೇ ಇರುವ ಎಷ್ಟೋ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಪ್ರಜ್ಞಾ ಅವರಿಗೆ BHF ಕನ್ನಡ ವಿಭಾಗದಿಂದ ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಅವರೊಂದಿಗೆ ಚರ್ಚಿಸಿದ ಶ್ರೀಮತಿ ರಮಾರಾವ್ ಹಾಗೂ ಶ್ರೀಮತಿ ಶಾಂತಾ ಗಿಣಿಮಾ ಅವರಿಗೂ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ರವಿವಾರ ಇದೇ ಸಮಯಕ್ಕೆ, ಅಂದರೆ 6 ಗಂಟೆಯಿಂದ 8 ಗಂಟೆಯವರೆಗೆ BST ಪುನಃ ಅಂತರ್ಜಾಲದ ಮುಖಾಂತರ ಬೇರೊಂದು ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ಆವಾಗ ಪುನಃ ಭೇಟಿಯಾಗೋಣ. ಈಗ ಚಲನಚಿತ್ರದ ಇನ್ನೊಂದೆರಡು ಹಾಡುಗಳನ್ನು ಕೇಳೋಣ. ಧನ್ಯವಾದಗಳು. ವಾಸಂತಿನಲಿದಾಗ ಹಸಿರುಟ್ಟು ನಗುವಾಗ ವನದೇವಿ ಅಡಿ ಮೇಲೆ ಅಡಿಯಿಟ್ಟು ಬರುವಾಗ ಮುಗಿಲೊಂದು ಕರೆದಾಗ ನವಿಲೊಂದು ಮೆರೆದಾಗ ಒಡಲಲ್ಲಿ ಹೊಸದೊಂದು ನವಜೀವ ಬಂದಾಗ ಕೈ ಕೈ ಸೋಕಾಗ ಮನವೆರಡು ಬೆರೆತಾಗ ಮಿಡಿದಂತ ಹೊಸರಾಗ ಅದುವೇ ಅನುರಾಗ. ಬಾರ 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 ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸಿಡಿದಾಗ ಸೋತೆ ನಾನಾಗ. ಒಂದು ನಿಮಿಷ ನಾ ದೂರ ಇರೆನು ಒಲವೇ, ಯಾಕಾದರೂ ಹೀಗೆ ನೀ ನನ್ನನ್ನು ಸೆಳೆವೆ. ಏನೇ ಹೇಳು ಕೊಡುವೆ ನಿನ್ನ ಪ್ರೀತಿ ಮುಂದೆ ಪದವೇ, ನಾದರೂ ಸರಿ ನಿನಗೆಂದಿಗೂ ನಾನಿರುವೆ. ಜೊತೆ ಇರಲು ನಿನ್ನ ಉಡುಪಾಗಿದೆ ನನ್ನ ಈ ಜೀವನವೆನ್ನ ನಿನಗಾಗಿ. ಲವ್ ಯು ಚಿನ್ನ, love you ಕಂದ,
ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಎಲ್ಲ ಕೊಡಿಸುವ ಸಾಹುಕಾರ.